ಈ ಹಿಂದಿನ ದಿವಸ ರಾವಣನಿಗೆ ಸಂಬಂಧಪಟ್ಟಂತ ಒಂದು ಕಥೆ ಹೇಳಿದ್ದೆ, ಆದರೆ ನಿನ್ನೆ ನೆನಪಾಗಿರ್ಲಿಲ್ಲ. ಹಾಗಾಗಿ ಆ ಕಥೆಯನ್ನು ಪೂರ್ಣವಾಗಿ ಶ್ರವಣ ಮಾಡಿ ಇವತ್ತಿನ ಕಥೆ ಶ್ರವಣ ಮಾಡಬೇಕು. ಹನುಮಂತ ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ ಅಶೋಕ ವನಕ್ಕೆ ಬಂದಿದ್ನಲ್ಲ, ಆ ಅಶೋಕ ವೃಕ್ಷದ ಮೇಲೆ ಕುತ್ಕೊಂಡಿದ್ನಲ್ಲ ಹನುಮಂತ, ಆವಾಗ ರಾವಣನು ಅಲ್ಲಿಗೆ ಬಂದ ಅಂತ ನಾವು ಮೊನ್ನೆ ದಿವಸ ಶ್ರವಣ ಮಾಡಿದ್ವಿ. ರಾವಣ ಯಾತಕ್ಕಾಗಿ ಬಂದ ಅಂದರೆ ಸೀತೆಯನ್ನು ಒಲಿಸಿಕೊಂಡು ಆಕೆಯನ್ನು ತನ್ನ ವಶ ಮಾಡ್ಕೋಬೇಕು ಅಂತ ಬಂದಿದ್ದ ಅಂತ ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣಕ್ಕನುಸಾರವಾಗಿ ಅವನಿಗೆ ಒಂದು ಸ್ವಪ್ನ ಬಿದ್ದಿತ್ತು ಅಂತ ನಿನ್ನೆ ಹೇಳಿದೆ. ಸ್ವಪ್ನದಲ್ಲಿ ಕಪಿಯೊಂದು ಕಂಡಿತ್ತು, ಕಪಿ ಸೀತೆಯನ್ನು ಭೇಟಿ ಮಾಡಿತ್ತು. ಹಾಗಾಗಿ ಅವನಿಗೆ ಏನು ಗೊತ್ತಾಗಿತ್ತು ಅಂದರೆ ರಾಮನ ಕೈಯಿಂದ ಸಾಧ್ಯಾದಷ್ಟು ಬೇಗ ಮರಣ ಹೊಂದಬೇಕು, ಅದಕ್ಕೆ ಸೀತೆಯನ್ನು ಮತ್ತಷ್ಟು ಕೆಣಕ್ತೀನಿ. ಸೀತೆಯನ್ನು ಕೆಣಕಿದಾಗ ಕಪಿ ಅದನ್ನೆಲ್ಲ ಹೋಗಿ ರಾಮನಿಗೆ ವರದಿ ಮಾಡ್ತದೆ. ಮುಂದೆ ರಾಮ ಇಲ್ಲಿಗೆ ಬಂದು ನನ್ನನ್ನು ಹತ್ಯೆ ಮಾಡ್ತಾನೆ ಅಂತ ಆಲೋಚನೆ ಮಾಡಿ ಸೀತೆಯನ್ನು ಮತ್ತಷ್ಟು ಪೀಡೆಗೆ ಒಳಪಡಿಸಬೇಕು ಅಂತ ಆತ ಹೋದ ಅಂತ ಬಂದಿತ್ತು. ಅವನಿಗೆ ರಾಮನ ಕೈಯಿಂದಲೇ ಸಾಯಬೇಕು ಅನ್ನೋ ಅಪೇಕ್ಷೆ ಇತ್ತು ಅಂತ ಏನು ಹೇಳಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಆನಂದ ರಾಮಾಯಣದ ಸಾರಕಾಂಡದ 13ನೇ ಸರ್ಗದಲ್ಲಿ, ಈಗ ನಾವು ನೋಡ್ತಿರೋದು 9ನೇ ಸರ್ಗ, ಆದರೆ 13ನೇ ಸರ್ಗದಲ್ಲಿ ಇದರ ಕಥೆಯನ್ನು ಹಿಂದೆನೇ ನಾನು ಹೇಳಿದ್ದೆ. ಈಗ ಆದರೆ ಆ ಕಥೆಯನ್ನು ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು ಅಂತ ಅಷ್ಟೇ. ಯಾತಕ್ಕಾಗಿ ಆತ ಸೀತೆಯನ್ನು ಅಪಹಾರ ಮಾಡಿದ್ದ, ಅವನ ವ್ಯಕ್ತಿತ್ವ ಎಂಥಾಗಿತ್ತು, ಅದನ್ನು ಮತ್ತೊಂದು ಬಾರಿ ಶ್ರವಣ ಮಾಡಿ ಮುಂದೆ ಹೋಗೋದು ಉದ್ದೇಶ. ಸನತ್ಕುಮಾರ ಮೇಕಾಂತೆ ಸನ್ನಿರೀಕ್ಷೆ ಏಕದ ಅಸುರಃ. ಈ ರಾವಣ ಒಮ್ಮೆ ಏನು ಮಾಡಿದಂದ್ರೆ ಸನತ್ಕುಮಾರರ ಬಳಿಗೆ ಬಂದು ಕೇಳಿದಂಥವ್ರು, ದೇವತೆಗಳಲ್ಲಿ ಶ್ರೇಷ್ಠ ಯಾರು? ಆಗ ಅವ್ರು ಹೇಳಿದ್ರು ಮಹಾವಿಷ್ಣು. ದೇವತೆಗಳಲ್ಲಿ ಮುನಿಸ್ಪ್ರಾಹ ಮಹಾವಿಷ್ಣು, ಮಹಾವಿಷ್ಣುನೇ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೆ ರಾಕ್ಷಸ ರಾಜ ಏನು ಕೇಳಿದ ರಾವಣ, ಆ ವಿಷ್ಣು ಅಷ್ಟು ಶ್ರೇಷ್ಠ ಆದರೆ ಅವನ ಕೈಯಿಂದ ಸತ್ತಂಥ ರಾಕ್ಷಸರು ಶತ್ರುಗಳು ಯಾವ ಗತಿ ಪಡ್ಕೊಳ್ತಾರೆ ಅದನ್ನು ಹೇಳು. ಆಗ ಮುನಿಗಳು ಹೇಳಿದ್ರು ದುರ್ಲಭವಾದ ಗತಿ ಸಿಗ್ತದೆ ಅವರಿಗೆ, ವಿಷ್ಣುವಿನ ಕೈಯಿಂದ ಮರಣಕ್ಕೊಳಗಾದವರಿಗೆ. ಹಾಗಾದರೆ ನಾನು ಕೂಡ ಹರಿಯ ಕೈಯಿಂದ ಮರಣ ಹೊಂದಬೇಕು, ಅದಕ್ಕೆ ಏನು ಮಾಡಲಿ ಮತ್ತೆ ಕೇಳಿದೆ ಈ ರಾಕ್ಷಸರಾಜ. ಆಗ ಆ ಮುನಿ ಹೇಳಿದ, ತ್ರೇತಾಯುಗದಲ್ಲಿ ರಾಮ ಅಂಥೇಳಿ ಆ ಹೆಸರಿನಿಂದ ವಿಷ್ಣು ಜನಿಸ್ತಾನೆ ಅಯೋಧ್ಯೆಯಲ್ಲಿ. ಆಗ ಏನಕ್ಕೇನು ಪ್ರಕಾರ ಏನೋ ಅವನಿಗೆ ನೀನು ವೈರ ಆಗುವಂತೆ ಮಾಡು, ಅವನಿಗೆ ದ್ವೇಷ ಆಗುವಂತೆ ಮಾಡು. ಆದ್ರಿಂದ ಅವನ ಮೂಲಕ ನೀನು ಹತ್ಯೆಗೊಳಗಾಗ್ತಿ ಅಂತ ಹೀಗೆ ಸನತ್ಕುಮಾರರು ಹೇಳಿದ್ರು. ತೇನ ಗಚ್ಚಸಿ ಮುಕ್ತಿಂ ತ್ವಂ, ಅದರಿಂದ ನೀನು ಮುಕ್ತಿಯನ್ನು ಪಡ್ಕೋತಿ ಅವನ ಮೂಲಕವಾಗಿ ಹತ್ಯೆಗೊಳಗಾದ್ರೆ. ಅದನ್ನು ಕೇಳಿದ ರಾವಣ. ಕೇಳಿ ಆ ಗೋದಾವರಿ ನದಿಯ ತೀರದಿಂದ ಸೀತೆಯನ್ನು ಅಪಹರಣ ಮಾಡಿದ. ಅಶೋಕನ ನಗರದಲ್ಲಿ ಅಶೋಕೆಯ ರಕ್ಷಿತಾತೇನ ಮಾತ್ರವತ್ ಸ್ವವಿದೇಚ್ಛಯ ಹೇಳಿದ್ದರು. ತಾಯಿಯಂತೆ ಅವಳನ್ನು ನೋಡ್ಕೊಂಡಿದ್ದ, ಅವಳ ಬಗ್ಗೆ ಕಾಮಕ ದೃಷ್ಟಿಯನ್ನು ಆತನಿಗೆ ಇರಲಿಲ್ಲ. ಅವನಿಗೆ ಅವಳ ಬಗ್ಗೆ ಕಾಮಕ ದೃಷ್ಟಿ ಇರಲಿಲ್ಲ, ತಾಯಿಯಂತೆ ಅವಳನ್ನು ನೋಡಿಕೊಂಡಿದ್ದ. ಅದು ಯಾಕೆಂದ್ರೆ ಸ್ವವಧೇಚ್ಛಯ, ತನ್ನ ಹತ್ಯೆಗೊಳಗಾಗಬೇಕು ಅಂತ ಹೇಳಿ. ಅದೇ ಕಥೆ ಮುಂದುವರೆದು ಇನ್ನೊಂದು ಕಥಾ ಪ್ರಸಂಗ ಅಲ್ಲಿದೆ. ಮತ್ತೊಮ್ಮೆ ನಾರದರು ಬಂದಾಗ ಅವರಿಗೆ ನಮಸ್ಕಾರ ಮಾಡಿ ಕೇಳಿದಂತೆ, ನನಗೆ ಸರಿಸಮಾನರಾದವರು, ನನ್ನನ್ನು ಇದರಲ್ಲಿ ಸೋಲಿಸುವಂಥವ್ರು ಯಾರಿದ್ದಾರೆ, ಅವರನ್ನು ಬಲಿಷ್ಠರಾದಂಥವ್ರನ್ನ ನಾನು ಗೆಲ್ಲಬೇಕು ಅಂತಿದ್ದೇನೆ ಅಂಥವ್ರನ್ನ ತೋರಿಸಿ ಅಂತ ಹೇಳಿದ. ಆಗ ಅವ್ರು ಹೇಳಿದರು, ಮುನಿರ್ಧ್ಯಾತ್ವ ಚಿರಾತ್ರಾಹ ಶ್ವೇತದ್ವೀಪ ನಿವಾಸಿನಃ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಭಗವಂತನ 3 ಧಾಮಗಳೇನಿವೆ, ಅಲ್ಲಿ ಶ್ವೇತದ್ವೀಪ ನಿವಾಸಿಗಳಾದಂಥ ಮಹಾಬಲಿಷ್ಠರಾದಂಥ ವ್ಯಕ್ತಿಗಳಿದ್ದಾರೆ, ವಿಷ್ಣು ಪೂಜಾ ಆಸಕ್ತರಾದವರು. ಅವರು ಅವರ ಕಡೆಗೆ ಹೋಗಿ ನೀನು ಅವರನ್ನ ಯುದ್ಧಕ್ಕೆ ಆಹ್ವಾನಿಸು. ಅದನ್ನು ಕೇಳಿ ಆ ಶ್ವೇತದ್ವೀಪದ ಕಡೆಗೆ ಹೋದ. ಶ್ವೇತದ್ವೀಪದ ಕಡೆಗೆ ಹೋದಾಗ ಅವನ ಪುಷ್ಪಕ ವಿಮಾನ ಶ್ವೇತದ್ವೀಪದ ಒಂದು ಹಂತ ತನಕ ಮಾತ್ರ ಹೋಯ್ತು, ಮುಂದೆ ಪುಷ್ಪಕ ವಿಮಾನ ಸಾಗಲೇ ಇಲ್ಲ, ಅಲ್ಲಿ ನಿಂತು ಬಿಡ್ತದೆ. ಆಗ ಆ ವಿಮಾನ ಅಲ್ಲೇ ನಿಲ್ಲಿಸಿ ಈ ರಾವಣ ಕೆಳಗಿಳಿದು ಬಂದ ತಾನೇ. ಆ ದ್ವೀಪದೊಳಗೆ ಪ್ರವೇಶ ಮಾಡಿದ. ಅಲ್ಲಿದ್ದಂಥ ಒಬ್ಬಳು ಸ್ತ್ರೀ, ಅವಳು ಹೂ ಸಂಗ್ರಹ ಮಾಡಲಿಕ್ಕಾಗಿ ಅಲ್ಲಿಗೆ ಬಂದಿದ್ಲು. ಅವಳು ಈತನನ್ನು ನೋಡಿದ್ಲು, ಕೇಳಿದ್ಲು, ನೀನು ಯಾರು, ಎಲ್ಲಿಂದ ಬಂದಿದ್ದಿ? ಅವಳ ಜೊತೆಗೆ ಒಂದಷ್ಟು ಜನ ಗೆಳತಿಯರು ಕೂಡ ಇದ್ರು. ಅವರೆಲ್ಲ ಈ ರಾವಣನ ನೋಡಿ ಅಪಹಾಸ ಮಾಡಿದ್ರು. ಒಬ್ಬಳು ಅವಳು ಒಂದು ಮುಖದ ಮೇಲೆ ಹೊಡೆದಳು ಈ ರಾವಣನಿಗೆ. ಆ ಏಟು ತಿಂದು ಈತ ಕೆಳಗಾಗಿ ಬಿದ್ದು ಬಿಟ್ಟ. ಅವರು ಈ ರಾವಣನ ಕಾಲುಗಳನ್ನು ಹಿಡಿದು ಅವನನ್ನು ಮುದ್ದೆ ಮಾಡಿ ಚೆಂಡಿನಂತೆ ಆಟ ಆಡಿದರು. ಆ ಸ್ತ್ರೀಯರೇ ಅಷ್ಟು ಬಲಿಷ್ಠರಾಗಿದ್ದರು.
ಕೊನೆಗೆ ಆಟ ಆಡಿ ಸಾಕಾಗಿ ಅವರಿಗೆ ಸಾಕಾಗಿ ಬಿಟ್ಟರಂತು ರಾವಣನ. ಅವನು ಹೋಗಿ ಪರಲಂಕಾಯಾಮ್ ಪಪಾತ, ಲಂಕಾ ಮತ್ತು ಪರಲಂಕಾ ಅಂತ ಇನ್ನೊಂದಿತ್ತಲ್ಲ, ಆ ಪರಲಂಕಾದಲ್ಲಿ ಬಂದು ಬಿದ್ದ. ಎಲ್ಲಿ ಬಿದ್ದ ಅಂದ್ರೆ ಕ್ರೌಂಚಾಯ ಶೌಚಕೂಪಕ್ಕೆ. ಕ್ರೌಂಚ ಅಂತ ಅವನ ಸಹೋದರಿ ಒಬ್ಬ ಇದ್ದಲ್ಲ, ಅವಳ ಶೌಚಾಲಯದಲ್ಲಿ ಹೋಗಿ ಬಿದ್ದುಬಿಟ್ಟ. ಆಮೇಲೆ ಅಲ್ಲಿಂದ ಕಷ್ಟಪಟ್ಟು ಮೇಲೆ ಎದ್ದು ಬಂದು ಆಲೋಚನೆ ಮಾಡಿದ. ವಿಷ್ಣುವಿನಿಂದ ಹತ್ಯೆಗೊಳಗಾದವರು ಪರಾಕ್ರಮನೇ ಎಷ್ಟಿದ್ದಿರಬೇಕಾದ್ರೆ ಇನ್ನು ಆ ವಿಷ್ಣುವಿನ ಶಕ್ತಿಯ ಮಹತ್ವ ಎಷ್ಟಿದ್ದಿರಬೇಕು. ಅದಕ್ಕಾಗಿ ನಾನು ಅಲ್ಲಿಗೂ ಮತ್ತೊಮ್ಮೆ ಆ ಲೋಕಕ್ಕೆ, ವಿಷ್ಣುವಿನ ಲೋಕಕ್ಕೆ ನಾನು ಕೂಡ ಹೋಗಬೇಕು. ಶ್ವೇತದ್ವೀಪಂ ವ್ರಜಾಮ್ಯಹಂ ಮಯಿ ವಿಷ್ಣುರ್ ಯಥಾ ಕುಪ್ಪೆ ತಥಾ ಕಾರ್ಯಂ ಕರೋಮ್ಯಹಂ. ವಿಷ್ಣುವಿಗೆ ನನ್ನ ಬಗ್ಗೆ ಕೋಪ ಬರಬೇಕು, ಆ ಥರ ನಾನು ಕಾರ್ಯ ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಸೀತೆಯನ್ನು ಅಪಹಾರ ಮಾಡಿದ. ಜಾನನ್ನೇವ ಮಹಾಲಕ್ಷ್ಮೀ, ಅವಳು ಮಹಾಲಕ್ಷ್ಮಿ ಅಂತ ಕೂಡ ಅವನಿಗೆ ಗೊತ್ತು. ಸಜಹಾರ ಅವನೀಸುತಾಂ ಮಾತೃವತ್ ಪಾಲಯಾಮಾಸ, ತಾಯಿ ಅಂತ ಅವಳನ್ನು ನೋಡಿಕೊಂಡ. ಸತ್ತಃ ಕಾಂಕ್ಷನ್ ವಧಂ ನಿಜಂ, ರಾಮನ ಮೂಲಕವಾಗಿ ಆತನಿಗೆ ವಧೆ ಆಗಬೇಕಾಗಿತ್ತು. ಅದಕ್ಕಾಗಿ ಈತ ಆ ರಾವಣ ಇಷ್ಟೆಲ್ಲ ಕೃತ್ಯಗಳನ್ನು ಮಾಡಿದ್ದ ಅಂತ. ಇದು ರಾಮನ ಪಟ್ಟಾಭಿಷೇಕ ಆದಮೇಲೆ ಮುನಿಗಳು ಆ ರಾಮನಿಗೆ ರಾವಣನ ಪೂರ್ವೇತಿಹಾಸದಲ್ಲಿ ಹೇಳಿದ ಹಾಗೆ ಇದೆ. ರಾಮನ ಅವತಾರ ವರ್ಣನೆ ಮಾಡೋದಕ್ಕಿಂತ ಮೊದಲು ನಾನು ರಾವಣನ ಹಿನ್ನೆಲೆಯನ್ನು ಹೇಳುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಮತ್ತು ಆನಂದ ರಾಮಾಯಣದಲ್ಲಿ ಬಂದಂತೆ ಈ ಹಿನ್ನೆಲೆಯನ್ನು ಹೇಳಿದ್ದೆ. ಈಗ ಮತ್ತೆ ಅದೇ ಪ್ರಸಂಗ ಬಂತು. ಕಪಿಯನ್ನು ಸ್ವಪ್ನದಲ್ಲಿ ನೋಡಿದ್ದ. ಕಪಿಯನ್ನು ಸ್ವಪ್ನದಲ್ಲಿ ನೋಡಿ ನಾನು ಸೀತೆಗೆ ತೊಂದರೆ ಕೊಟ್ಟದ್ದನ್ನು ಕಪಿ ನೋಡಲಿ, ರಾಮನಿಗೆ ಹೋಗಿ ಹೇಳಲಿ, ರಾಮ ಶೀಘ್ರದಲ್ಲಿ ನನ್ನ ಹತ್ಯೆ ಮಾಡಲಿ ಅಂತ ಅಪೇಕ್ಷೆ ಪಟ್ಟುಕೊಂಡು ಅಲ್ಲಿಗೆ ಬಂದು ಅವಳನ್ನು ಹೆದರಿಸಿದ್ದ ಅಂತ ಅದರದ್ದೆಲ್ಲ ಶ್ರವಣ ಮಾಡಿದ್ವಿ. ಅವಳು ಅವನಿಗೆ ಸರಿಯಾಗಿ ಉತ್ತರ ಕೊಟ್ಟಳು. ಆನಂದ ರಾಮಾಯಣದ ಪ್ರಕಾರ ಏನು ಉತ್ತರ ಕೊಟ್ಟಳು ಅಂತ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆಕೆ ಏನು ಉತ್ತರ ಕೊಟ್ಟಳು ಅಂತ ಶ್ರವಣ ಮಾಡೋದಕ್ಕಿಂತ ಮೊದಲು ಈ ಬಾಲರಾಮಾಯಣ ಅಂತ, ಇದು ವಿಶ್ವನಂದನ ಶ್ರೀಪಾದರು ರಚನೆ ಮಾಡಿದ್ದೇನಿದೆ, ಅದರಲ್ಲಿಯೂ ಒಂದಿಷ್ಟು ಮಾಹಿತಿ ಇದೆ. ಅದು ಯಾವ ಪುರಾಣದಲ್ಲಿ ಬಂದದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅಂತೂ ಅವರಿಬ್ಬರ ನಡುವೆ ಏನು ಮಾತಾಗಿತ್ತು ಅದನ್ನೆಲ್ಲ ನಾವು ಶ್ರವಣ ಮಾಡಿ ಮುಂದೆ ವಾಲ್ಮೀಕಿ ರಾಮಾಯಣದ ಕಡೆ ಹೋಗಬೇಕು. ಅರ್ಧನಿದ್ರೆಯಲ್ಲೇ ಅರ್ಧರಾತ್ರಿಯಲ್ಲೇ ಏಳ್ತಾ ಬೀಳ್ತಾ ಅಶೋಕವನಕ್ಕೆ ಬಂದ. ತನ್ನನ್ನು ಮದುವೆ ಆಗುವಂತ ಒತ್ತಾಯ ಮಾಡಿದ. ಅವಳಿಗೆ ಏನೇನು ಪ್ರಲೋಭನೆ ಒಡ್ಡಿದ ಅದನ್ನೆಲ್ಲ ಹಿಂದೆ ನಾವು ಆನಂದ ರಾಮಾಯಣ ಪ್ರಕಾರ ವಾಲ್ಮೀಕಿ ರಾಮಾಯಣ ಪ್ರಕಾರ ನೋಡಿದ್ವಿ. ನನ್ನ ಅರಮನೆಯಲ್ಲಿ 6 ಕಾಲಿನ ಮಂಚ ಇದೆ, 10 ಕಾಲಿನ ಮಂಚನೂ ಕೂಡ ಇದೆ, ಇದು ನನ್ನ ವೈಭವ, ನನ್ನನ್ನು ಮದುವೆ ಆಗುವಂತ ಅವಳನ್ನು ಒತ್ತಾಯಿಸಿದ್ದೀನಿ. ಆಗ ಅವಳು ನಿನ್ನ 6 ಕಾಲಿನ ಮಂಚಕ್ಕೆ 10 ಕಾಲಿನ ಮಂಚಕ್ಕೆ ನಾನು ಉರಿ ಹಾಕೋದನ್ನು ಸುಟ್ಟು ಹಾಕಿಬಿಡ್ತೇನೆ ಅಂತ ಅವನನ್ನ ನಿಂದನೆ ಮಾಡಿದ್ಲು. ನಾನು ಹೋದ್ರೆ ರಾಮದೇವರ ಹತ್ರ ಹೋಗ್ತೇನೆ ಹೊರತು ನಿನ್ನ ಹತ್ರ ಹೋಗೋದಿಲ್ಲ ಅಂತ ಅವನ ಮೇಲೆ ಕೋಪಿಸ್ಕೊಂಡ್ಲು. ಹೀಗೆ ಅವಳು ಉತ್ತರ ಹೇಳಿದ್ದನ್ನ ಆ ಬಾಲರಾಮಾಯಣದ ಭಾಗಕ್ಕನುಸಾರ ಶ್ರವಣ ಮಾಡಿದ್ವಿ. ಮುಂದೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 21ನೇ ಸರ್ಗಕ್ಕನುಸಾರವಾಗಿ ಹೀಗೆ ಶ್ರವಣ ಮಾಡಬೇಕು. ತಸ್ಯ ತದ್ವಚನಂ ಸುತ್ವ ಸೀತಾ ರೌದ್ರಸ್ಯ ರಾಕ್ಷಸಃ ಆರ್ತಾ ದೀನಸ್ವರಾದೀನಂ ಪ್ರತ್ಯುವಾಚ ಶನೈರ್ವಚಃ ದುಃಖಾರ್ಥ ರುದತಿ ಸೀತಾ ವೇಪಮಾನ ತಪಸ್ವಿನಿ ಚಿಂತಯಂತಿ ವರಾರೋಹ ಪತಿಮೇವ ಪತಿವ್ರತ ತೃಣಮಂತವತಃ ಕೃತ್ವಾ ಪ್ರತ್ಯುವಾಚ ಶುಚಿಸ್ಮಿತಾ ನಿವರ್ತಯ ಮನೋಮತ್ತಃ ಸ್ವಜನೇ ಕ್ರಿಯತಾಂ ಮನಃ ನಮಾಂ ಪ್ರಾರ್ಥಯಿತುಂ ಯುಕ್ತಂ ಸುಸಿದ್ಧಿಮಿವ ಪಾಪಕೃತ್. ನೀನು ನಿನ್ನಂಥ ಚಕ್ರವರ್ತಿ ಆದವನು ನನ್ನಂಥ ಪತಿವ್ರತ ಸ್ತ್ರೀಗೆ ಹೀಗೆ ತೊಂದರೆ ಕೊಡಬಾರ್ದು. ಇಂಥ ಕೆಟ್ಟ ಅಪೇಕ್ಷೆಗಳನ್ನು ನೀನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಆ ಅಪೇಕ್ಷೆಗಳನ್ನೆಲ್ಲ ತೊರೆದು ಬಿಡು ಅಂತ ಅವಳು ಬುದ್ಧಿವಾದ ಹೇಳಿದ್ಲು. ಅಕಾರ್ಯಂ ನಮಯಾ ಕಾರ್ಯಂ ಏಕಪತ್ನ್ಯಾ ವಿಗರ್ಹಿತಂ ಕುಲಂ ಸಂಪ್ರಾಪ್ತಯಾ ಪುಣ್ಯಂ ಕುಲೇ ಮಹತಿ ಜಾತಯ ಏವ ಮುಕ್ತಾತು ವೈದೇಹಿ ರಾಮಣಂತು ಯಶಸ್ವಿನಿ ರಾಕ್ಷಸಂ ಪೃಷ್ಠತಃ ಕೃತ್ವಾ ಭೂಯೋ ವಚನಮಬ್ರವೀತ್ ನಾಹಂ ಔಪೈಕಿ ಭಾರ್ಯ ಪರಭಾರ್ಯ ಸತೀ ತವ ಸಾಧು ಧರ್ಮಮವೇಕ್ಷಸ್ವ ಸಾಧು ಸಾಧು ವೃತಂ ಚರ ಯಥಾ ತವ ತಥಾನ್ಯೇಷಾಂ ದಾರಾ ರಕ್ಷ್ಯಾ ನಿಶಾಚರ ಆತ್ಮಾನಂ ಉಪಮಾಂ ಕೃತ್ವಾ ಸ್ವೇಷು ದಾರೇಷು ರಕ್ಷ್ಯತಾಂ ಅತುಷ್ಟಂ ಸ್ವೇಷು ದಾರೇಷು ಚಪಲಂ ಚಲಿತೇಂದ್ರಿಯಂ ನಯಂತಿ ನಿಕೃತಿ ಪ್ರಜ್ಞಂ ಪರದಾರಾಹ ಪರಾಭವಂ ಇಹ ಸಂತೋ ನವಾ ಸಂತಿ ಸುತೋ ವಾ ನಾನು ವರ್ತತೆ ತಥಾ ಹಿ ವಿಪರೀತಾತೆ ಬುದ್ಧಿರಾಚಾರವರ್ಜಿತ. ನೀನು
ಈ ರೀತಿಯಾಗಿ ನನಗೆ ಪ್ರಲೋಭನೆ ಒಡ್ಡುವುದು ಕೂಡ ಸರಿಯಲ್ಲ. ನೀನು ಒಡ್ಡಿದ ಪ್ರಲೋಭನೆಗಳಿಗೆ ಮರುಳಾಗಿ ನಾನು ಕೂಡ ನಿನ್ನ ಅಪೇಕ್ಷೆಯನ್ನು ಈಡೇರಿಸೋದೇನಿದೆ ಅದು ಕೂಡ ಉಚಿತ ಅಲ್ಲ. ಯಾಕಂದರೆ ನಾನು ಕೂಡ ರಾಮನ ಏಕಪತ್ನಿ, ಒಬ್ಬಳೇ ಪತ್ನಿ ನಾನು ರಾಮನಿಗೆ. ಈಗ ಅವಳು ರಾಮನಿಗೆ ಉತ್ತರ ಹೇಳಿದ್ಲು. ಅದಲ್ಲದೆ ಯಾರು ತಾನು ಶಾಸ್ತ್ರೋಕ್ತವಾಗಿ ಮದುವೆಯಾದಂಥ ಪತ್ನಿ ಏನಿರ್ತಾಳೆ ಅವಳಲ್ಲಿ ಯಾರು ಆಸಕ್ತನಾಗಿರೋದಿಲ್ಲ, ಅವಳಲ್ಲಿ ಯಾರು ಸಂತೃಪ್ತನಾಗಿರೋದಿಲ್ಲ, ಬೇರೆ ಕಡೆ ಯಾರು ಮನಸ್ಸರಿಸ್ತಾನೆ ಅವರು ಆತ ವ್ಯಕ್ತಿ ಜನರಿಂದ ತಿರಸ್ಕಾರಕ್ಕೊಳಗಾಗ್ತಾನೆ ಮತ್ತು ಎಲ್ಲ ರೀತಿಯಾದ ಕೀರ್ತಿ, ತನ್ನ ಗೌರವ, ಸಂಪತ್ತು ಎಲ್ಲನೂ ಕಳ್ಕೊಂಡು ಹಾಳಾಗಿ ಹೋಗ್ತಾನೆ. ನಿನ್ನ ಪತ್ನಿಯರನ್ನ ನೀನು ಹೇಗೆ ಕಾಪಾಡ್ತೀಯೋ ಹಾಗೆ ಬೇರೆಯವರ ಪತ್ನಿಯನ್ನು ಕೂಡ ನೀನು ಕಾಪಾಡಬೇಕು. ನಿನ್ನ ಕರ್ತವ್ಯ. ನಿನ್ನ ಪತ್ನಿಯವರ ಮೇಲೆ ಬೇರೆಯವರು ಕಾಮುಕ ದೃಷ್ಟಿ ಹಾಕಿದ್ರೆ ಅದು ಹೇಗೆ ನಿಮಗೆ ಸಹನೀಯ ಆಗ್ಲಿಕ್ಕಿಲ್ವೋ ಹಾಗೆ ಬೇರೆಯವರ ಪತ್ನಿಯರನ್ನ ನೀನು ಕೂಡ ನೋಡ್ಕೊಳ್ಬೇಕು. ಇಹ ಸಂತೋ ನವಾಸಂತಿ ಸತೋವಾ ನಾನು ವರ್ತತೆ ತಥಾ ಹಿ ವಿಪರೀತಾತೆ ಬುದ್ಧಿರಾಚಾರವರ್ಜಿತ. ನಿನ್ನ ಬುದ್ಧಿ ಏನು ಶಾಸ್ತ್ರಗಳನ್ನೆಲ್ಲ ಬೇಕಾದಷ್ಟು ಹಿಂದೆ ಶ್ರವಣ ಮಾಡಿದ್ದಿರಬಹುದು, ಅಷ್ಟೆಲ್ಲ ಶ್ರವಣ ಮಾಡಿದ್ರೂ ಕೂಡ ಅದು ಆ ಶ್ರವಣದ ಫಲವನ್ನೆಲ್ಲ ಮರೆತಂತೆ ಕಾಣಿಸ್ತಾ ಇದೆ. ಇದು ಸಜ್ಜನದ ಮಾರ್ಗ ಅಲ್ಲ. ಇದು ವಚೋ ಮಿಥ್ಯಾ ಪ್ರಣೀತಾತ್ಮ ಪಥ್ಯಮುಕ್ತಂ ವಿಚಕ್ಷಣೈ ರಾಕ್ಷಸಾನಾಂ ಅಭಾವಾಯ ತ್ವಂ ವಾ ನ ಪ್ರತಿಪದ್ಯಸೆ ಅಕೃತಾತ್ಮಾನಮಾಸಾದ್ಯ ರಾಜಾನ ಮನಯೇ ರಥಂ ಸಮೃದ್ಧಾನಿ ವಿನಶ್ಯಂತಿ ರಾಷ್ಟ್ರಾಣಿ ನಗರಾಣಿ ಚ. ರಾಜ ತನ್ನ ಗುರುಗಳ ಉಪದೇಶವನ್ನು ಸರಿಯಾಗಿ ಗ್ರಹಣ ಮಾಡಿದರೆ, ಆ ಪ್ರಕಾರ ನಡ್ಕೊಳ್ಳದೇ ಇದ್ದರೆ ಅವನ ಪ್ರಜೆಗಳು, ಅವನ ಇಡೀ ಸಾಮ್ರಾಜ್ಯ, ಅವನ ಸಂಪತ್ತು ಎಲ್ಲನೂ ಕೂಡ ಭ್ರಷ್ಟ ಆಗಿ ಹೋಗ್ತದೆ. ತಥೇಯಂ ತ್ವಾಂ ಸಮಾಸಾಧ್ಯ ಲಂಕಾ ರತ್ನೌ ಸಂಕುಲ ಅಪರಾಹ ತವೈಕಸ್ಯ ನಚಿರಾದೇವ ನಶ್ಯತಿ. ನಿನ್ನಂಥ ಮೂರ್ಖನನ್ನ ರಾಜನನ್ನಾಗಿ ಪಡ್ಕೊಂಡ ಕಾರಣಕ್ಕಾಗಿ ಈ ಲಂಕಾನಗರವೂ ಕೂಡ ಸದ್ಯದಲ್ಲಿ ಹಾಳಾಗಿ ಹೋಗಲಿದೆ. ಅದ್ರ ಬಗ್ಗೆ ಎಚ್ಚರ ವಹಿಸು. ಸ್ವಕೃತೈರ್ಹನ್ಯಮಾನಸ್ಯ ರಾವಣ ದೀರ್ಘದರ್ಶಿನಃ ಅಭಿನಂದಂತಿ ಭೂತಾನಿ ವಿನಾಶೇ ಪಾಪಕರ್ಮಣಃ ಏವಂ ತಾಂ ಪಾಪಕರ್ಮಾಣಂ ವಕ್ಷ್ಯಂತಿ ನಿಕೃತಾಃ ಜನಾಃ ದಿಷ್ಟ್ಯೈತದ್ವ್ಯಸನಂ ಪ್ರಾಪ್ತಃ ರೌದ್ರ ಇತ್ಯೇವ ಹರ್ಷಿತಾಃ ಶಕ್ಯ ಲೋಭಯಿತುಂ ನಾಹಂ ಐಶ್ವರ್ಯೇಣ ಧನೇನ ಚ ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಯಥಾ ಪ್ರಭಾ ಯಥಾ. ನೀನು ಐಶ್ವರ್ಯದ ಪ್ರಲೋಭನೆ, ಸಂಪತ್ತಿನ ಪ್ರಲೋಭನೆ, ಎಂಥ ಏನು ಪ್ರಲೋಭನೆಯನ್ನು ಒಡ್ಡಿದ್ರು ನನ್ನನ್ನು ವಶಪಡಿಸ್ಕೊಳ್ಳಾರೆ. ಸೂರ್ಯನ ಕಾಂತಿ ಅದು ಹೇಗೆ ಯಾವತ್ತೂ ಸೂರ್ಯನ ಜೊತೆ ಇರಬೇಕಾಗುತ್ತೋ ಹಾಗೆ ನಾನು ಕೂಡ ರಾಮನ ಜೊತೆಗೆ ಇರ್ತೇನೆ ಹೊರತು ನಿನ್ನ ಈ ಪ್ರಲೋಭನೆಗಳಿಗೆ ನಾನು ಮರಳಾಗೋದಿಲ್ಲ. ಉಪಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ ನಾಹಂ ಕಥಂ ನಾಮೋಪಧಾಸ್ಯಾಮಿ ಭುಜಮನ್ಯಸ್ಯ ಕಸ್ಯಚಿತ್. ಮೂರು ಲೋಕದ ಒಡೆಯನಾದಂಥ ರಾಮನ ಭುಜವನ್ನ ನಾನು ಯಾವತ್ತೂ ತಲೆದಿಂಬಾಗಿಸ್ಕೊಂಡು ಮಲ್ಕೊಳ್ತಿದ್ದಂಥವಳು. ಅಂಥವಳು ಬೇರೆ ಬೇರೆ ವ್ಯಕ್ತಿಯನ್ನ ಮನಸ್ಸಿನಿಂದಲೂ ಕೂಡ ನಾನು ನೆನಪು ಮಾಡ್ಕೊಳ್ಳೋದಿಲ್ಲ. ಅಹಂ ಔಪೈಕಿ ಭಾರ್ಯ ತಸ್ಯೈವ ವಸುಧಾಪತೆ ಋತಸ್ನಾತಸ್ಯ ವಿತ್ತಸ್ಯ ವಿದ್ಯೇವ ವಿದಿತಾತ್ಮನಃ. ವಿದ್ಯಾ ಏನಿದೆ, ಜ್ಞಾನ, ಅದು ಬೇರೆ ವ್ರತಗಳನ್ನ ಯಾರು ಮಾಡಿ ತತ್ವಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಗುರುಗಳ ಶುಶ್ರೂಷೆಯನ್ನು ಮಾಡಿ ಅವರ ಮೂಲಕ ಯಾರು ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಅಂಥವ್ರಿಗೆ ಮಾತ್ರ ವಿದ್ಯೆ ಒಲಿತದೆ ಹೊರತು ಬೇರೆಯವರಿಗೆ ವಿದ್ಯೆ ಒಲಿಯೋದಿಲ್ಲ. ಅದರಂತೆ ನಾನು ಈ ಜಗತ್ತಿಗೊಡೆಯನಾದಂಥ ರಾಮನಿಗೆ ಯೋಗ್ಯಳೇ ಹೊರತು ಬೇರೆಯವರನ್ನು ಯಾವತ್ತೂ ಕೂಡ ಮನಸ್ಸಿನಿಂದಲೂ ಕೂಡ ನೆನೆಸ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ, ವ್ರತಸ್ನಾತಸ್ಯ ವಿಪ್ರಸ್ಯ ವಿದ್ಯೇವ ವಿದಿತಾತ್ಮನಃ. ವಿದಿತ ಅಂದರೆ ತಿಳಿಯಲ್ಪಟ್ಟಿದ್ದಂಥ ಅರ್ಥ. ಆತ್ಮ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ. ಜೀವಾತ್ಮ ಪರಮಾತ್ಮನ ರಹಸ್ಯವನ್ನು ಬಲ್ಲಂಥವನು. ಮತ್ತು ವ್ರತಸ್ನಾತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ
ಈ ವಿವಾಹ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಸ್ನಾತಕ ವ್ರತ ಅಂತ ಒಂದಿರ್ತದಲ್ಲ, ಆ ವ್ರತಗಳನ್ನೆಲ್ಲ ಮಾಡಿಕೊಂಡು ಸ್ನಾತನಾದವನು ಅಂತ ಅರ್ಥ. ಸ್ನಾತಕ ಅಂತಂದರೆ ಅಧ್ಯಯನವನ್ನೆಲ್ಲ ಮುಗಿಸಿದವನು. ಈಗ ಅದಕ್ಕಾಗಿ ಈ ಸ್ನಾತಕೋತ್ತರ ಪದವಿ ಅಂತ ಈಗೆಲ್ಲ ಅಂತಿರ್ತಾರಲ್ಲ, ಅದಕ್ಕೆ ಅರ್ಥ ಏನಂತಂದರೆ ವಿದ್ಯಾಭ್ಯಾಸದ ಕೊನೆಯ ಹಂತ ಅಂತ ಅರ್ಥ. ಅದಕ್ಕೆ ವೃತ ಸ್ನಾತಸ್ಯ, ವೇದದಲ್ಲಿ ಹೇಳಿದಂಥ ಎಲ್ಲ ವ್ರತಗಳನ್ನು ಮಾಡಿ ಅದರ ಮೂಲಕವಾಗಿ ಸ್ನಾನ ಮಾಡಿಕೊಂಡವನು, ಅಂದರೆ ಶರೀರಕ್ಕೆ ಸ್ನಾನ ಅಲ್ಲದೆ ಆತ್ಮಕ್ಕೆ ಮನಸ್ಸಿಗೂ ಕೂಡ ಸ್ನಾನ ಮಾಡಿಕೊಂಡು ಅದನ್ನು ಶುದ್ಧವನ್ನಾಗಿಟ್ಕೊಂಡವನು. ಅವನಿಗೆ ವಿದ್ಯೆ ಒಲಿತದೋ ಹೊರತು ಬೇರೆಯವರಿಗೆ ವಿದ್ಯೆ ಒಲಿಯೋದಿಲ್ಲ. ಅಹಂ ಔಪೈಕಿ ಭಾರ್ಯ ತಥೈವ ವಸುಧಾಪತೆ. ಅದರಂತೆ ಜಗತ್ತಿಗೊಡೆಯನಾದ ರಾಮನಿಗೆ ನಾನು ಪತ್ನಿಯ ಹೊರತು ಬೇರೆಯವರಿಗೆ ನಾನು ಪತ್ನಿ ಆಗೋದಿಲ್ಲ. ಸಾಧು ರಾವಣ ರಾಮೇಣ ಮಾಂ ಸಮಾನಯ ದುಃಖಿತಾಂ ವನೇ ವಾಸಿತಯಾ ಸಾಧ್ಯಂ ಕರೇಣ್ವೇವ ಗಜಾಧಿಪಂ. ನೀನು ಏನಾದರೂ ಉದ್ಧಾರ ಆಗಬೇಕಂತಿದ್ರೆ ನೀನೇನು ಮಾಡಬೇಕು? ನನ್ನನ್ನು ರಾಮನ ಜೊತೆಗೆ ಮತ್ತೆ ಸೇರಿಸ್ಬೇಕು. ರಾಮನಿಗೆ ನನ್ನನ್ನು ತೊಗೊಂಡೋಗಿ ಅರ್ಪಣೆ ಮಾಡಿದೆ ಅಂದರೆ ನೀನು ಉಳಿತಿ, ಇಲ್ಲದೆ ಇದ್ರೆ ಹಾಳಾಗಿ ಹೋಗ್ತೇವೆ. ಮಿತ್ರ ಔಪೈಕಂ ಕರ್ತುಂ ರಾಮಸ್ಥಾನಂ ಪರೀಕ್ಷತ ವಧಂ ಚಾನಿಚ್ಛತ ಘೋರಂ ತ್ವಯಾಸೌ ಪುರುಷರ್ಷಭಃ ವಿದ್ಯಸ್ತ ಹಿ ಧರ್ಮಜ್ಞಃ ಶರಣಾಗತ ವತ್ಸಲಃ ತೇನ ಮೈತ್ರಿ ಭವತುತೆ ಯದಿ ಜೀವಿತುಮಿಚ್ಛಸಿ ಪ್ರಸಾದಯಸ್ವ ತ್ವಂ ಚೈನಂ ಶರಣಾಗತ ವತ್ಸಲಂ ಮಾಂಚಾಸ್ಮೈ ಪ್ರಯತೋ ಭೂತ್ವ ನಿರ್ಯಾತಯಿತುಮರ್ಹಸಿ. ರಾಮ ಇವತ್ತು ನಿನ್ನ ಮೇಲೆ ಕುಪಿತನಾಗಿರ್ಬೋದು ನೀನು ಅಪಹಾರ ಮಾಡಿದ್ದಕ್ಕಾಗಿ, ಆದರೆ ಅವನು ಶರಣಾಗತ ವತ್ಸಲ. ನೀನು ನಿನ್ನ ಅಪರಾಧವನ್ನು ತಿಳಿದುಕೊಂಡು ರಾಮನ ಬಳಿಗೆ ಹೋಗಿ ಆತನಿಗೇನಾದರೂ ಶರಣಾಗತನಾದರೆ, ಅವನನ್ನು ನೀನು ಪ್ರಸನ್ನಗೊಳಿಸಿದರೆ ಆತ ಮತ್ತೆ ನಿನಗೆ ಒಲಿತಾನೆ, ನಿನ್ನ ಮೇಲೆ ಶಸ್ತ್ರ ಎತ್ತೋದಿಲ್ಲ, ನಿನಗೆ ಅದರಿಂದ ಮಂಗಳ. ಏವಂ ಹಿತೇ ಭವೇತ್ ಸ್ವಸ್ತಿ ಸಂಪ್ರದಾಯ ರಘುತ್ತಮೆ ಅನ್ಯಥಾ ತ್ವಂಹಿ ಕುರ್ವಾಣಃ ವಧಂ ಪ್ರಾಪ್ಸಿಸಿ ರಾವಣ. ಇಲ್ಲದೇ ಇದ್ರೆ ನೀನು ವಧೆಗೊಳಗಾಗ್ತೀವಿ. ವರ್ಜಯೇದ್ ವಜ್ರಮುತ್ಸೃಷ್ಟಂ ವರ್ಜಯೇದ್ ಅಂತಕಶ್ಚಿರಂ ತ್ವದ್ವಿಧಂ ತು ನ ಸಂಕ್ರುದ್ಧಃ ಲೋಕನಾಥಃ ಸ ರಾಘವಃ. ನೀನು ಬೇಕಾದಷ್ಟು ಪರಾಕ್ರಮಿಯಾಗಿರ್ಬೋದು, ದೇವತೆಗಳ ಮೂಲಕ ಎಲ್ಲ ವಧೆ ಬರಬಾರದು ಅಂತ ನೀನು ಕೇಳ್ಕೊಂಡಿರ್ಬೋದು, ವರಗಳನ್ನು ಕೇಳ್ಕೊಂಡಿರ್ಬೋದು. ಇಂದ್ರ ಪ್ರಯೋಗ ಮಾಡಿದ ವಜ್ರಾಯುಧಕ್ಕೂ ನೀನು ಮಣಿದೇ ಇರ್ಬೋದು, ಯಮ ಪ್ರಯೋಗ ಮಾಡಿದ ಕಾಲದಂಡಕ್ಕೂ ಕೂಡ ನೀನು ವಶ ಆಗದೇ ಇರ್ಬೋದು. ಆದರೆ ರಾಮ ಕುಪಿತನಾದರೆ ಆಗ ನಿನ್ನನ್ನು ಬಿಡೋದಿಲ್ಲ, ರಾಮನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿನಗೆ ಸಾಧ್ಯ ಇಲ್ಲ. ರಾಮಸ್ಯ ಧನುಷಶಬ್ದಂ ಶೋಷ್ಟಿಸಿತ್ವಂ ಮಹಾಸ್ವನಂ ಶತಕ್ರತು ವಿಶಿಷ್ಟಸ್ಯ ನಿರ್ಘೋಷಮಶನೇರಿವ ಇಹ ಶೀಘ್ರಂ ಸುಪರ್ವಾಣೋ ಜ್ವಲಿತಾಶ್ಚ ಮಹೋರಗಾಃ ಇಶವೋ ನಿಪತಿಷ್ಯಂತಿ ರಾಮಲಕ್ಷ್ಮಣಲಕ್ಷಣಾಃ ರಕ್ಷಾಂಸಿ ಪರಿನಿಘ್ಯಂತಃ ಪುನರ್ಪ್ರಿಯಾಮಸ್ಯಾಂ ಸಮಂತತಃ ಅಸಂಪಾತಂ ಕರಿಷ್ಯಂತಿ ಪತಂತಃ ಕಂಕವಾಸಸಃ ರಾಕ್ಷಸೇಂದ್ರ ಮಹಾಸರ್ಪಾನ್ ಸರಾಮ ಗರುಡೋ ಮಹಾನ್ ಉದ್ಧರಿಷ್ಯತಿ ವೇಗೇನ ವೈನತೇಯ ಯುವೋರಗಾನ್ ಅಪನೇಷ್ಯತಿ ಮಾಂ ಭರ್ತ ತ್ವತ್ತಃ ಶೀಘ್ರಮರಿಂದಮಃ ಅಸುರೇಭ್ಯ ಶ್ರಿಯಂ ದೀಪ್ತಾಂ ವಿಷ್ಣುಸ್ತ್ರಿಭಿರಿವ ಕ್ರಮೈಃ ಜನಸ್ಥಾನೇ ಹತಸ್ಥಾನೇ ನಿಹತೆ ರಕ್ಷಸಾಂಬಲೆ ಅಶಕ್ತೇನ ತ್ವಯಾ ರಕ್ಷಃ ಕೃತಮೇತದ್ ಅಸಾಧು ವೈ. ನೀನು ನನ್ನನ್ನು ರಾಮನಿಗೆ ಒಪ್ಪಿಸಿಕೊಡದೇ ಇದ್ರೆ ಅವ ಲಕ್ಷ್ಮಣನ ಜೊತೆಗೆ ಇಲ್ಲಿ ಬಂದು ಕಪಿಸೈನ್ಯವನ್ನು ತನ್ನ ಬೆಂಗಾವಲಾಗಿಟ್ಕೊಂಡು ನಿನ್ನನ್ನು ಕೊಂದು ನನ್ನನ್ನು ವಶಪಡಿಸ್ಕೋತಾನೆ. ಹೇಗೆ ಅಂದರೆ ವಾಮನ ರೂಪಿಯಾದ ಭಗವಂತ ಮೂರೇ ಹೆಜ್ಜೆಗಳಿಂದ ಜಗತ್ತನ್ನೆಲ್ಲ ಅಳದಲ್ಲ, ಅಳದು ವಶಪಡಿಸ್ಕೊಂಡು ಅದನ್ನು ದೇವತೆಗಳಿಗೆ ಕೊಟ್ಟನಲ್ಲ, ಹಾಗೆ ನಿನ್ನನ್ನು ಕೂಡ ಸೋಲಿಸಿಬಿಡ್ತಾನೆ. ಅದನ್ನು ಹೋಲಿಸಿಕೊಳ್ಳಿಕ್ಕೆ ಕಾರಣ ಏನಂತಂದರೆ ಅದನ್ನು ಮೇಲಿದ ಮೇಲೆ ಆ ಭಗವಂತನ ಗುಣಗಳು ಏನಿದೆ ಆ ಗುಣಗಳ ಸವಿಶೇಷಾಭೇದವನ್ನು ಮೇಲಿನ ಮೇಲೆ ತಿಳ್ಕೋಬೇಕು. ರಾಮ ಜಗತ್ತನ್ನು ಗೆಲ್ಲಬೇಕಾದ್ರೆ, ಸ್ವಯಂ ವಿಷ್ಣು ಜಗತ್ತಿನ ನಾಯಕನಾದ ಭಗವಂತ ರಾಕ್ಷಸನನ್ನು ಕೊಲ್ಲಬೇಕಾದ್ರೆ ಆತನಿಗೆ ರಾಮಾವತಾರದಷ್ಟು ದೀರ್ಘ ಅವತಾರವನ್ನು ತಾಳಿ ದೊಡ್ಡ ಕಪಿಗಳ ಸೈನ್ಯವನ್ನು ಬೆಂಗಾವಲಾಗಿಟ್ಕೊಂಡು ಕೋಟಿಗಟ್ಟಲೆ ಕಪಿಗಳನ್ನು ತನ್ನ ಜೊತೆಗಿಟ್ಟುಕೊಂಡು ಆ ಕಪಿಗಳ ಸಹಾಯದಿಂದ ರಾಕ್ಷಸರನ್ನು ಗೆದ್ದು ಆ ಮೂಲಕ ಸೀತೆಯನ್ನು ವಶಪಡಿಸಿಕೊಳ್ಬೇಕು ಅಂತ ಅವನಿಗೆ ಅವಶ್ಯಕತೆ ಇಲ್ಲ. ಅಥವಾ ಕೃಷ್ಣಾವತಾರದಲ್ಲಿ ಆತ ಹುಟ್ಟಿ ಬಂದಾಗಲೂ ಕೂಡ ಬೃಹತ್ ಪ್ರಮಾಣದ ಸೈನ್ಯವನ್ನು ತನ್ನ ಬೆಂಗಾವಲಾಗಿಟ್ಕೊಂಡು ಆ ಭೂಭಾರವನ್ನು ಕಡಿಮೆ ಮಾಡಬೇಕಾದ ಅವಶ್ಯಕತೆ ಆತನಿಗಿಲ್ಲ. ಆತ ಅಪೇಕ್ಷೆ ಪಟ್ಟರೆ ತನ್ನ ಲೋಕದಲ್ಲಿ ತಾನು ಕೂತಿದ್ದಂತೆ ಭೂಭಾರವನ್ನು ಕಡಿಮೆ ಮಾಡಬಹುದು. ಅಥವಾ 3 ಹೆಜ್ಜೆಗಳು ಆತನಿಗೆ ಸಾಕು, 3 ಹೆಜ್ಜೆಗಳಿದ್ರೆ ಜಗತ್ತನ್ನು ವಶಪಡಿಸ್ಕೋಬಹುದು, ಭೂಭಾರವನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತೋರಿಸಲಿಕ್ಕಾಗಿ ಅದು ವಾಮನ ಅವತಾರ. ಅದನ್ನು
ಎಷ್ಟೋ ಬಾರಿ ಆ ವಾಮನನ ಅವತಾರವನ್ನು ರಾಮನ ಹೆಜ್ಜೆಗಳಿಗೆ, ರಾಮನ ನಡೆಗಳಿಗೆ ಅದು ಹೋಲಿಕೆ ಕೊಟ್ಟಿದ್ದೇವೆ. ಹೋಲಿಕೆ ಕೊಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಆತ ಪೂರ್ಣ ಪ್ರಮಾಣದ ಯುದ್ಧವನ್ನೇ ಮಾಡಲಿ, 3 ಹೆಜ್ಜೆಗಳ ಮೂಲಕ ಜಗತ್ತನ್ನು ವಶಪಡಿಸಿಕೊಳ್ಳಿ, ಅದೆಲ್ಲವೂ ಕೂಡ ಭಗವಂತನಿಗೆ ಅನಾಯಾಸ. 3 ಹೆಜ್ಜೆ ಇಡೋದು ಕೂಡ ಅನಾಯಾಸದಿಂದ ಪ್ರಾಪ್ತವಾಗುವ ಕೆಲಸ. ಇಷ್ಟೆಲ್ಲ ದೀರ್ಘವಾಗಿ ಯುದ್ಧ ಮಾಡಿದ್ರು ಕೂಡ ಅದು ಅನಾಯಾಸದಿಂದ ಆಗುವ ಕೆಲಸ. ಭಗವಂತನ ಗುಣಗಳೇನಿದೆ, ಭಗವಂತನ ಗುಣಗಳು ಮತ್ತು ಕ್ರಿಯೆಗಳು ಪರಸ್ಪರ ಅಭಿನ್ನ, ಅವುಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಶಾಸ್ತ್ರದ ಪರಮ ತಾತ್ಪರ್ಯ. ಅದನ್ನು ಮೇಲಿನ ಮೇಲೆ ನಾವು ಅನುಸಂಧಾನ ಮಾಡ್ಕೊಳ್ಬೇಕಷ್ಟೆ. ಆಶ್ರಮಂತು ತಯೋ ಶೂನ್ಯಂ ಪ್ರವಿಶ್ಯ ನರಸಿಂಹಯೋ ಗೋಚರಂ ಗತಯೋರ್ಭ್ರಾತ್ರೋ ಅಪನೀತ ನಯಾಧಮ ನಹಿ ಗಂಧಮುಪಾಗ್ರಾಯ ರಾಮಲಕ್ಷ್ಮಣಯೋಸ್ತ್ವಯ ಶಕ್ಯಂ ಸಂದರ್ಶನೆ ಸ್ಥಾತುಂ ಶುನಾ ಶಾರ್ದೂಲಯೋರಿವ ತಸ್ಯತೆ ವಿಗ್ರಹೇ ತಾಭ್ಯಾಂ ಯುಗಗ್ರಹಣಮಸ್ಥಿರಂ ವೃತ್ರಸ್ಯೇವೇಂದ್ರ ಬಾಹುಭ್ಯಾಂ ಬಾಹೋರೇಕಸ್ಯ ನಿಗ್ರಹಃ ಕ್ಷಿಪ್ರಂ ತವ ಸನಾಥೋ ಮೇ ರಾಮ ಸೌಮಿತ್ರಿಣಾ ಸಹ ತೋಯಮಲ್ಪಮಿವಾದಿತ್ಯಃ ಪ್ರಾಣಾನ್ ಆದಾಸ್ಯತೆ ಶರೈಹಿ. ಇದು ಹೋಲಿಕೆ ಗಮನಿಸಬೇಕು. ಸಮುದ್ರಕ್ಕೆ ಒಂದು ಅಲ್ಪ ನೀರು, ಯಾವುದೋ ನೆಲದ ಮೇಲೆ ಬಿದ್ದಂಥ ನೀರನ್ನು ಹೀರಿಕೊಂಡು ಆ ಜಾಗವನ್ನು ಮತ್ತೆ ಶುಷ್ಕಗೊಳಿಸೋದು ಏನೂ ಕಷ್ಟದ್ದಲ್ಲ. ಕ್ಷಣಾರ್ಧದಲ್ಲಿ ಆ ನೀರೆಲ್ಲ ಒಣಗಿ ಹೋಗಿಬಿಡ್ತದೆ ಸೂರ್ಯನ ಪರಾಕ್ರಮದಿಂದ. ಅದರಂತೆ ರಾಮ ತನ್ನ ಕಿರಣಗಳು, ರಾಮನ ಕಿರಣಗಳು ಅಂದರೆ ರಾಮನ ಬಾಣಗಳು, ಆ ಬಾಣಗಳ ಮೂಲಕ ನಿನ್ನ ಪ್ರಾಣಗಳನ್ನು ಸೂರ್ಯ ನೀರನ್ನು ಹೀರುವಷ್ಟು ಅನಾಯಾಸವಾಗಿ ಹೀರ್ತಾನೆ. ಗಿರಿಂ ಕುಬೇರಸ್ಯ ಗತೋಪಾಧಾಯ ವಾ ಸಭಾಂ ಗತೋ ವಾ ವರುಣಸ್ಯ ರಾಜ್ಞಃ ಅಸಂಶಯಂ ದಾಶರಥೇ ನ ಮೋಕ್ಷತೆ ಮಹಾದ್ರಮ ಕಾಲಹತೋ ಅಶನೇರಿವ. ನೀನು ರಾಮನ ಬಾಣದಿಂದ ತಪ್ಪಿಸಿಕೊಳ್ಳಿಕ್ಕೆ ಕುಬೇರನ ಅಲಕಾಪಟ್ಟಣಕ್ಕೆ ಹೋದರೂ ಸಾಧ್ಯವಿಲ್ಲ, ಅಲ್ಲಿ ಎಲ್ಲಿ ಅಡಗಿಕೊಂಡ್ರೂ ಸಾಧ್ಯ ಇಲ್ಲ. ವರುಣನ ಪಾತಾಳ ಲೋಕಕ್ಕೆ ಹೋಗಿ ಕೂತ್ಕೊಂಡ್ರು, ಅಲ್ಲಿ ಅಡಗಿಕೊಂಡ್ರು ರಾಮನ ಬಾಣಗಳಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಹೇಗೆಂದ್ರೆ ಮಹಾದ್ರುಮ ಕಾಲಹತಃ ಅಶನೇರಿವ. ದೊಡ್ಡ ಒಂದು ಗಿಡ ಬೇಕಾದಷ್ಟು ಕಾಲ ಬಾಳೆ ಬದುಕಿದೆ, ಬೇಕಾದಷ್ಟು ಟೊಂಗೆಗಳನ್ನು ಬಿಟ್ಟಿದೆ, ತನ್ನ ಬೀಜಗಳ ಮೂಲಕ ಬೇಕಾದಷ್ಟು ಮರಿ ಗಿಡಗಳನ್ನು ಹುಟ್ಟಿಸಿದೆ. ಕಾಲಹತಃ ಅದು ಹೋಗುವ ಸಮಯ ಬಂದಿದ್ರೆ ಒಂದು ಸಿಡಿಲು ಮಾಡಿದ್ರೆ ಸಾಕು, ಅದು ಒಂದೇ ಕ್ಷಣದಲ್ಲಿ ಅಷ್ಟು ವೈಭವೋಪೇತವಾದ ಗಿಡ ಕ್ಷಣಾರ್ಧದಲ್ಲಿ ಧರಾಶಾಯಿ ಆಗ್ತದೆ. ಅದಂತೆ ನೀನು ಕೂಡ ಪ್ರಾಣ ತೊರೀತಿ. ಇತಿ ಆರ್ಷೆ ಶ್ರೀ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 21 ಸರ್ಗಃ. ಅಲ್ಲಿಗೆ 21ನೇ ಸರ್ಗ ಮುಕ್ತಾಯಾಗಿದೆ. ಈ ನಡುವೆ ಆ ಸೀತೆ ತಾನು ರಾಮನ ಏಕಪತ್ನಿ ಅಂತ ಏನು ಹೇಳಿದ್ದಲ್ಲ, ಆ ಏಕಪತ್ನಿ ಅಂತ ಅನ್ನೋದನ್ನ ಟಿಪ್ಪಣಿಗೆ ಅನುಸಾರವಾಗಿ ಹೀಗೆ ಸ್ವಲ್ಪ ಶ್ರವಣ ಮಾಡಬೇಕು. ನಮ್ಮಲ್ಲಿ ಎಲ್ಲ ವಿವಾದಗ್ರಸ್ತನೆ. ನೈಕೋ ಋಷಿಗೆ ಎಷ್ಟ ವಚಃ ಪ್ರಮಾಣಂ. ಒಬ್ಬ ಋಷಿಗೂ ಕೂಡ ಹೇಳಿದ್ದು ಮತ್ತೊಬ್ಬ ಋಷಿಗೆ ಸಮ್ಮತ ಆಗೋದಿಲ್ಲ. ಉಳಿದಿದ್ದೆಷ್ಟೋ ಸಂಗತಿಗಳಿರಲಿ, ರಾವಣನಿಗೆ 10 ತಲೆಗಳಿದ್ದವು, 100 ತಲೆಗಳಿದ್ದವು ಅನ್ನೋ ಸಂಗತಿಗಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆ ವಿಷಯ ಇರಲಿ. ಕೊನೆಗೆ ರಾಮನಿಗೆ ಒಬ್ಬಳೇ ಹೆಂಡತಿ ಇದ್ಲು, ಅನೇಕ ಜನ ಹೆಂಡತಿದ್ರು ಅನ್ನೋದು ಕೂಡ ಒಂದು ಚರ್ಚೆಗೆ ವಿಷಯನೇ. ಅದನ್ನ ಆ ಟಿಪ್ಪಣಿಯಲ್ಲಿ ಹೇಳ್ತಾರೆ. ಅದು ಯಾಕೆ ಇಲ್ಲಿ ಬಂತು ಅಂದ್ರೆ, ಹಿಂದೆ ಹೇಳ್ಬೋದಿತ್ತು ರಾಮ ಮದುವೆ ಆದಾಗಲೇ, ನಾನು ರಾಮನ ಏಕಪತ್ನಿ ಅಂತ ಹೇಳ್ಕೊಂಡಲ್ಲ ಸೀತೆ ರಾವಣನ ಎದುರಿಗೆ, ಅದಕ್ಕಾಗಿ ಆ ಮಾತು ಬಂತು. ವಾಲ್ಮೀಕಿ ರಾಮಾಯಣದಲ್ಲಿ, ದೂರ್ವಾಸ ರಾಮಾಯಣ, ಅಗಸ್ತ್ಯ ರಾಮಾಯಣ, ವಾಸಿಷ್ಠ ರಾಮಾಯಣದಲ್ಲಿ ರಾಮ ಅನೇಕ ಪತ್ನಿಯರನ್ನು ಹೊಂದಿದ್ದ ಅನ್ನೋದಕ್ಕೆ ಆಧಾರಗಳು ಸಿಗ್ತವೆ ಅಂತ ಒಂದು ಚರ್ಚೆ. ವಾಲ್ಮೀಕಿ ರಾಮಾಯಣದಲ್ಲೇ ಹಾಗಿದೆ ಅಂತ ಕೆಲವರ ಅಭಿಪ್ರಾಯ. ಸೃಷ್ಟಾಸ್ಥಲು ಭವಿಷ್ಯಂತಿ ರಾಮಸ್ಯ ಪರಮಾಸ್ತ್ರೀಯಃ ಅಪ್ರಹೃಷ್ಟಾ ಭವಿಷ್ಯಂತಿ ಸುಶಾಸ್ತ್ರೆ ಭರತಕ್ಷಯೇ. ಅಯೋಧ್ಯಾಕಾಂಡದ 8ನೇ ಸರ್ಗದ 12ನೇ ಶ್ಲೋಕ ಇದು. ಮಂಥರೆ ಈ ಕೈಕೇಯಿಗೆ ದುರ್ಬೋಧನೆ ಮಾಡಿಲ್ಲಲ್ಲ, ರಾಮನಿಗೆ ಪಟ್ಟಾಭಿಷೇಕ ಆದರೆ ನಿನಗೇನಾಗಬಹುದು, ನಿನಗೆ ಯಾವ ದುರ್ಗತಿ ಬರಬಹುದು ಅನ್ನೋ ನೆನಪು ಮಾಡ್ಕೋ ಅಂತ ಆ ಮಂಥರೆ ಕೈಕೇಯಿಗೆ ಹೇಳಿದ್ಲು. ಅದೇನಂದ್ರೆ, ರಾಮರಾಜನಾದರೆ ರಾಮನ ಸ್ತ್ರೀಯರು ಎಲ್ಲರಿಗೂ ಸಂತೋಷ ಆಗ್ತದೆ ಅಂತ ಮಾತಿದೆ. ಮತ್ತು ನಿನ್ನ ಭರತ, ನಿನ್ನ ಸೊಸೆಯಂದ್ರು ಎಲ್ಲರೂ ದುಃಖಕ್ಕೆ ಒಳಗಾಗ್ತಾರೆ. ರಾಮನ ಸ್ತ್ರೀಯರು ಅಂತಿದೆಯಲ್ಲ, ಅಂದ್ರೆ ರಾಮನ ಪತ್ನಿಯರು ಅಂತ ಅರ್ಥ ಅಂತ ಕೆಲವರ ಅಭಿಪ್ರಾಯ.
ಅಯೋಧ್ಯಾಕಾಂಡದಲ್ಲೇ 42ನೇ ಸರ್ಗದಲ್ಲಿ ಮತ್ತೊಂದು ಶ್ಲೋಕ. ರಾಮ ನನ್ನ ರಾಮ, ದಶರಥನೋ ಕೌಸಲ್ಯನೋ ಯಾರೋ ಹೇಳೋ ಮಾತಿದೆ. ಯಾವತ್ತೂ ಕೂಡ ಮೈಗೆಲ್ಲ ಗಂಧವನ್ನು ಲೇಪನ ಮಾಡಿಕೊಂಡು ಶ್ರೇಷ್ಠರಾದ ಸ್ತ್ರೀಯರಿಂದ ಚಾಮರದ ಸೇವೆಯನ್ನು ಮಾಡಿಕೊಂಡು ಆತ ನಿದ್ದೆ ಮಾಡಬೇಕು. ಅವನು ಇವತ್ತು ಕಾಡಿಗೆ ಹೋಗಿ ಅಲ್ಲಿ ಏಕಾಂಗಿಯಾಗಿ ನಿದ್ದೆ ಮಾಡ್ತಿದ್ದಾನೆ. ಇಲ್ಲಿ ವ್ಯಾಖ್ಯಾನಕಾರರು ವಿದ್ಯಮಾನೋ ಮಹಾರ್ಹಾಭಿ ವರಸ್ತ್ರೀಭಿ ಅಂತಿದೆಯಲ್ಲ, ಮಹಾರ್ಹಾಭಿ ವರಸ್ತ್ರೀಭಿ ಅಂದರೆ ಪರಿಚಾರಕಿಯರಷ್ಟೇ ಅವರು, ರಾಮನ ಪತ್ನಿಯರಲ್ಲ ಅಂತ ಕೆಲವರು ಅಂತಾರೆ. ಇಲ್ಲ ಮಹಾರ್ಹಾಭಿ ಅಂತಿದೆ, ದೊಡ್ಡ ಯೋಗ್ಯತೆ ಇದ್ದವರು ಅಂತ ಅರ್ಥ, ಅದಕ್ಕೆ ದೊಡ್ಡ ವ್ಯಕ್ತಿತ್ವ ಇದ್ದವರು ಅಂತ ಅರ್ಥ. ಹಾಗಾಗಿ ಅವರೆಲ್ಲ ರಾಮನ ಪತ್ನಿಯರು ಅಂತ ಇನ್ನು ಕೆಲವರು ಅದಕ್ಕೆ ನಡುವೆ ಅರ್ಥ ಮಾಡ್ತಾರೆ. ಸಾಂಪ್ರದಾಯಿಕ ಪಂಡಿತರಿಂದ ಹಿಡಿದು ಆಧುನಿಕ ನಾವಂತ ನಮ್ಮ ಸೋಲಂಕಿ ರಾಮಚಂದ್ರ ಮೂರ್ತಿ ಅವರು ಇದ್ರಲ್ಲ, ಅಲ್ಲಿ ತನಕ ಎಷ್ಟೋ ಜನರಿಗೆ ರಾಮನಿಗೆ ಅನೇಕ ಜನ ಪತ್ನಿಯರಿದ್ದರು ಅಂತಲೇ ಒಂದು ಗ್ರಹಿಕೆ. ಪಿತುರ್ನಿರ್ದೇಶಂ ನಿಯಮೇನ ಕೃತ್ವ ವರಾನ್ ನಿವೃತ್ತ ಚರಿತವ್ರತಶ್ಚ ಸ್ತ್ರೀಭಿಸ್ತು ಮನ್ಯೆ ವಿಫಲೇಕ್ಷಣಂ ತ್ವಂ ವಿಫಲೇಕ್ಷಣಾಭಿ ತ್ವಂ ಭ್ರಂಸತೆ ವೀತಭಯಸ್ಕೃತಾರ್ಥಃ. ಸೀತೆ ರಾಮನಿಗೆ ಹೇಳ್ತಾಳಂತೆ, ವನವಾಸಕ್ಕೆ ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ, ವನವಾಸ ಮುಗಿಸಿದ್ಮೇಲೆ ಇಬ್ಬರು ತಿರುಗಿ ಬರೋಣ ನಮ್ಮ ಅಯೋಧ್ಯೆಗೆ. ಅಯೋಧ್ಯೆಗೆ ಬಂದ ಮೇಲೆ ನೀನು ನಿನ್ನ ಸ್ತ್ರೀಯರ ಜೊತೆಗೆ ಮತ್ತೆ ವಿಹಾರ ಮಾಡಬಹುದು ಅಂತ ಹೇಳಿದ್ದೆ. ಪರಿಚಾರಕಿಯರಾಗಿದ್ದವ್ರನ್ನ ವಿಹಾರ ಮಾಡಬಹುದು ಅಂತ ಹೇಳ್ತಿರ್ಲಿಲ್ಲ. ವಿಹಾರ ಮಾಡಬಹುದು ಅಂತ ಹೇಳಿದ್ರಿಂದ ಅವರು ಸ್ತ್ರೀಯರು ಅಂದರೆ ಪತ್ನಿಯರು ಅಂತಲೇ ಅರ್ಥ ಅಂತ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಹಾಗಾದರೆ ಏಕಪತ್ನಿ ವೃತ್ತ ಅಂತ ಎಲ್ಲ ಕಡೆ ಪ್ರಸಿದ್ಧಿ ಇದೆಯಲ್ಲ, ಅದಕ್ಕೇನು ಅರ್ಥ ಅಂತಂದರೆ, ಏಕಪತ್ನಿ ವೃತ್ತ ಅಂದರೆ ಏನರ್ಥ ಅಂತಂದರೆ, ಅವನು ತನ್ನ ವಿವಾಹಿತ ಪತ್ನಿಯರೇನಿದ್ರು ಅವರಲ್ಲಿ ಮಾತ್ರ ಆಸಕ್ತಿ ತೋರಿಸ್ತಿದ್ನೇ ಹೊರತು ಅವಿವಾಹಿತರಾದಂಥ ಪರಸ್ತ್ರೀಯರ ಬಗ್ಗೆ ಆತ ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮತ್ತು ವಿವಾಹಿತರಾದ ಪತ್ನಿಯರಲ್ಲಿಯೂ ಕೂಡ ಋತುಕಾಲದಲ್ಲಿ ಮಾತ್ರ ಶಾಸ್ತ್ರ ದೃಷ್ಟಿಯಿಂದ ಮಾತ್ರ ಆತ ಆಸಕ್ತಿ ತೋರಿಸ್ತಿದ್ನೇ ಹೊರತು ಬೇರೆ ಕಾಲದಲ್ಲಿ ಅಲ್ಲ, ಅಶಾಸ್ತ್ರೀಯವಾಗಿ ಅವರಲ್ಲಿ ಕೂಡ ಆಸಕ್ತಿ ತೋರಿಸ್ತಿರ್ಲಿಲ್ಲ. ಇದಕ್ಕೆ ಇದೇ ಅರ್ಥ ಏಕಪತ್ನಿ ವ್ರತ ಅನ್ನೋದಕ್ಕೆ, ಹೊರತು ಸೀತೆ ಬಿಟ್ಟು ಬೇರೆ ಪತ್ನಿ ಇದ್ದಿದ್ದಿಲ್ಲ ಅಂತ ಅರ್ಥ ಅಲ್ಲ ಅಂತ ಕೆಲವರು ಈಗ ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ಹೊಸದೇ ಹಿಂದೆ ಹೌದು, ಇದನ್ನೆಲ್ಲ ಈ ಭಾಗ ನಾನು ಹಿಂದೊಮ್ಮೆ ಓದಿದ್ದೆ, ಆದ್ರೆ ಈ ನಡುವೆ ನಾನು ಮರೆತು ಬಿಟ್ಟಿದ್ದೆ. ಹಾಗಾಗಿ ರಾಮನ ವಿವಾಹ ಆಗುವಾಗ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಆನಂದ ರಾಮಾಯಣಕ್ಕನುಸಾರವಾಗಿ ಇದನ್ನು ಹೇಳಬೇಕು ಅನ್ನೋ ನನ್ನ ನೆನಪಿಗೆ ಬರಲಿಲ್ಲ. ಮುಂದೆ ಓದ್ತಾ ಹೋದಂತೆ ಇದು ನೆನಪಿಗೆ ಬಂತಷ್ಟೆ. ಅವನು ನ ಸೀತಾಯ ಪರಾಂ ಭಾರ್ಯಾಂ ಒಬ್ರೆ ಅಂತ ಮತ್ತೊಂದು ಶ್ಲೋಕ ಇದೆ. ಧರ್ಮಪತ್ನಿಯಾದಂತಹ ಸೀತೆ ಇದ್ದಾಗ ಬೇರೆ ಪತ್ನಿಯನ್ನು ಆತ ಸ್ವೀಕಾರ ಮಾಡಲೇ ಇಲ್ಲ ಅಂತ ಕೆಲವು ಕಡೆ ಮಾತು ಬರ್ತದಲ್ಲ. ಹಾಗಾಗಿ ರಾಮನಿಗೆ ಅನೇಕ ಜನ ಪತ್ನಿಯರಿದ್ರು ಅಂತ ಹೇಗೆ ಅರ್ಥ ಮಾಡ್ತೀರಿ ಅಂತಂದರೆ, ಅವನು ಯಜ್ಞದ ದೃಷ್ಟಿಯಿಂದ ಸೀತೆಯನ್ನು ಬಿಟ್ಟು ಬೇರೆಯನ್ನು ಯಾರನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಅರ್ಥ ಆಗುತ್ತೆ. ಅಶ್ವಮೇಧ ಯಜ್ಞ ಮಾಡುವಾಗ ಸೀತೆ ಇದ್ದರೆ ಅವಳನ್ನೇ ಕೂಡಿಸ್ಕೊತಿದ್ದ ಪಕ್ಕದಲ್ಲಿ, ಅವಳು ಇಲ್ಲದೇ ಇದ್ದಾಗ ಚಿನ್ನದ ಪ್ರತಿಮೆಯನ್ನು ಮಾಡಿಕೊಂಡ. ಯಜ್ಞಕ್ಕಾಗಿ ಬೇರೆ ಪತ್ನಿಯರಿದ್ದು ಅವರನ್ನು ತನ್ನ ಸಮೀಪಕ್ಕೆ ಕರ್ಕೊಳ್ಳಿಲ್ಲ ಅಂತ ಹೀಗೆ ಅರ್ಥ ಅದಕ್ಕೆ. ಯಾಕೆಂದರೆ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ರಾಜನಿಗೆ 3 ಜನ ಪತ್ನಿಯರು ಇರಲೇಬೇಕು ಅಂತ ನಿಯಮ ಇದೆ. ಅದನ್ನು ದಶರಥ ಅಶ್ವಮೇಧ ಯಾಗ ಮಾಡಿದಾಗ ಅದನ್ನು ಹೇಳಿದ್ದೆ. ಮಹಿಷಿ, ಪರಿವೃತ್ತಿ ಮತ್ತು ವವಾತ, ರಾಜನಿಂದ ಪರಿತ್ಯಕ್ತಳಾದ ಪತ್ನಿ ಒಬ್ಳು, ಪ್ರೇಮದ ರಾಣಿ ಒಬ್ಳು, ಪಟ್ಟಮಹಿಷಿ ಒಬ್ಳು, ಹೀಗೆ ಅನೇಕ ಜನ ಪತ್ನಿಯರು ಇರಲೇಬೇಕು ಅಂತಿದೆ. ಹಾಗಾಗಿ ರಾಮ ಅಂದರೆ ಅವ್ರು ಸ್ವಯಂ ವೇದ ಪುರುಷ. ಆತ ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಒಬ್ಬಳೇ ಪತ್ನಿಯನ್ನು ಕೂಡಿಸ್ಕೊಂಡೇನು ಯಜ್ಞ ಮಾಡ್ತಾನೆ. ಪಟ್ಟಮಹಿಷಿ ಸೀತೆ ಒಬ್ಬಳೇ ಇದ್ದಿರ್ಬೋದು, ಬೇರೆ ಪತ್ನಿಯವರು ಇದ್ದಿರಲೇಬೇಕು. ಇಲ್ಲದೇ ಇದ್ರೆ ಆತ ಅಶ್ವಮೇಧ ಯಾಗ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಅಶ್ವಮೇಧ ಯಾಗ ಮಾಡಿದ್ದಾನೆ ಅಂದರೆ ಅವನಿಗೆ ಬೇರೆ ಪತ್ನಿಯರು ಇದ್ದಿರಬೇಕು. ಆದರೆ ಪ್ರಧಾನ ಮಹಿಷಿ ಸೀತೆ ಒಬ್ಬಳೇ. ವೇದಕ್ಕೆ ವಿರುದ್ಧವಾದಂಥ ಕಾರ್ಯವನ್ನು ರಾಮ ಮಾಡಲಾರ ಅಂತ ಹೀಗೆ ಅದರ ಅರ್ಥ. ಹಾಗಾದರೆ ಜಾನಕಿ ರಾಮ, ಜಾನಕಿ ರಮಣ, ಸೀತಾಪತಿ, ಸೀತಾರಾಮ ಅಂತ ಹೆಸರಿದೆ. ಬೇರೆ ಪತ್ನಿಯರು ಇದ್ದರೆ ಆ ಬೇರೆ ಪತ್ನಿಯರ ಹೆಸರಿನ ಜೊತೆ ರಾಮನ ಹೆಸರು ಕೂಡ ತೊಳಕು ಹಾಕ್ಕೊಂಡು ಆ ಹೆಸರನ್ನು ಕೂಡ ನಾವು ಲೋಕದಲ್ಲಿ ಕಾಣ್ತಾ ಇದ್ವಲ್ಲ ಅಂತಂದರೆ ಹಾಗೇನಿಲ್ಲ ಅಂತಾರೆ ಅವರು ಉತ್ತರ ಕೊಡೋರು. ರಾಧಾಕೃಷ್ಣ ಅಂತ ಕೃಷ್ಣನ ಹೆಸರಿದೆ, ರುಕ್ಮಿಣಿ ಕೃಷ್ಣ ಅಂತ ಇಲ್ಲದೆ ಇರ್ಬೋದು. ಹಾಗೆ ಅಂತೇಳಿ ರುಕ್ಮಿಣಿ ಆ ಕೃಷ್ಣನಿಗೆ ಪತ್ನಿ ಇರಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಭಾಮಾ ಕೃಷ್ಣ ಅಂತ ಇಲ್ಲದೆ ಇರ್ಬೋದು, ಹೆಸರಿಲ್ಲದೆ ಇರ್ಬೋದು. ಆದರೆ ಸತ್ಯಭಾಮೆ ಅಂತ ಕೃಷ್ಣನಿಗೆ ಪತ್ನಿ ಇಲ್ಲದೇ ಇದ್ಲ. ಹಾಗಾದರೆ 16,108 ಜನ ಪತ್ನಿಯರು ಇದ್ದರು, ಆದರೆ ಅದರಲ್ಲಿ ಹೆಸರು ತೊಳಕು ಹಾಕ್ಕೊಂಡಿದ್ದು ರಾಧೆ ಒಬ್ಬಳದೆ.
ಹಾಗಾಗಿ ಸೀತಾ ಅಂತ ಹೆಸರು ರಾಮನ ಜೊತೆ ಸೇರ್ಕೊಂಡಿದ್ರು ಕೂಡ ಅವಳೊಬ್ಬಳೇ ಇದ್ದು ಅಂತ ಅರ್ಥ ಅಲ್ಲ, ಇನ್ನೂ ಅನೇಕ ಜನರು ಇದ್ರು ಅಂತ ಅರ್ಥ. ವರಕಾಂಚನ ಕೇಯೂರ ಮುಕ್ತ ಪ್ರವರಭೂಷಣೈ ಭುಜೈ ಪರಮನಾರೀಣಾಂ ಅರಿಭಿ ಮೃಷ್ಟಮೇಕಧ. ಆತ ರಾಮ ಈ ರಾಮೇಶ್ವರದಿಂದ ಮುಂದೆ ದಾಟಿ ಲಂಕಾನಗರಕ್ಕೆ ಹೊರಟ್ನಲ್ಲ, ಆ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಸಮುದ್ರದ ಅನುಮತಿ ಕೇಳಲಿಕ್ಕಾಗಿ ಅವರೆಲ್ಲ ಅಲ್ಲಿ ಕುತ್ಕೊಂಡಿದ್ರಲ್ಲ, ಆ ಕಥೆ ನಾವು ಇನ್ನು ಮುಂದೆ ಕೇಳ್ತೇವೆ. ಆ ಸಮುದ್ರ ಬೇಗ ಬರಲಿಲ್ಲ ಅಲ್ಲಿ. ಆಗ ಇವನೇನು ಮಾಡಿದ, ದರ್ಭೆಗಳನ್ನು ಹಾಕಿ ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟ, ಪ್ರಾಯೋಪವೇಶ ಮಾಡಬೇಕು. ಆಗ ಸಮುದ್ರ ತಾನಾಗಿ ಮುಂದೆ ಎದ್ದು ಬರ್ತದೆ ಅಂತೇಳಿ, ಸಮುದ್ರದಾಗ ತಾನಾಗಿ ಎದ್ದು ಬರ್ತಾನೆ ಅಂತೇಳಿ ಆ ಜಾಗಕ್ಕೆ ದರ್ಭಶಯನ ಅಂತ ಕರೀತಾರೆ. ಅದು ನಿಮ್ಗೆ ಗೊತ್ತಿರ್ಬೇಕು. ಆ ದರ್ಭೆಗಳು ಚುಚ್ಚುವಂಥ ದರ್ಭೆಗಳ ಮೇಲೆ ಆತ ಮಲ್ಕೊಂಡಿದ್ದಾಗ ಅಲ್ಲಿ ಬರುವಂಥ ಶ್ಲೋಕ ಇದು. ಶ್ರೇಷ್ಠ ಸ್ತ್ರೀಯರು ಬಂಗಾರದ ಆಭರಣಗಳನ್ನು, ರೇಷ್ಮೆ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು ಸೇವನೆ ಮಾಡ್ತಿದ್ರು ಈ ರಾಮನ ಭುಜಗಳನ್ನು. ಅಂಥ ರಾಮ ಇವತ್ತು ತನ್ನ ಭುಜಗಳನ್ನು ಆ ಚುಚ್ಚುವಂತಹ ತೀಕ್ಷ್ಣವಾದ ದರ್ಭೆಗಳ ಮೇಲೆ ಇಟ್ಕೊಂಡು ಮಲ್ಕೊಂಡಿದ್ದಾನೆ ಅಂತ ಹೀಗೆ ಮಾತಿದೆ. ಆದ್ರಿಂದ ಕೂಡ ರಾಮನಿಗೆ ಅನೇಕ ಜನ ಪತ್ನಿಯರಿದ್ರು ಅಂತ ಗೊತ್ತಾಗ್ತದೆ. ಮತ್ತು ಇದು ವಾಲ್ಮೀಕಿ ರಾಮಾಯಣದ ಮಾತಾಯಿತು. ಇನ್ನು ಕೆಲವು ಬೇರೆ ರಾಮಾಯಣಗಳು, ಅದ್ಯಾವುದಂದ್ರೆ ದೂರ್ವಾಸ ರಾಮಾಯಣ ಅಂತ. ಆ ದೂರ್ವಾಸ ರಾಮಾಯಣದಲ್ಲಿ ಬರುವಂಥ ಹೀಗೊಂದು ಮಾತಿದು. ಅದೇನೆಂದ್ರೆ, 8 ಜನ ರಾಜರು ಬಂದ್ರಂತೆ ರಾಮನ ಸಮೀಪಕ್ಕೆ. ಅವ್ರು ಯಾರು ಅಂದ್ರೆ ಕೋಸಲ, ಭಾನುಮಂತ, ಮಗಧ, ಚಿತ್ರಭೂಷಣ, ಯುಧಾಜಿತ್, ಕೇಕಯಾಧೀಶ, ಕಾಶೀನಾಥ, ಪ್ರಸರ್ಧನ, ಹೀಗೆ 8 ಜನ ರಾಜರು. ಅವರು ತಮ್ಮ 16 ಜನ ಕನ್ಯೆಯರನ್ನ ರಾಮನಿಗೆ ಮದುವೆ ಮಾಡಿಕೊಟ್ರು. ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಜನ ಮಕ್ಕಳಿದ್ರು, ಅವರು ಮದುವೆ ಮಾಡಿಕೊಟ್ರು. ಅವ್ರು ಯಾರು ಅಂದ್ರೆ ಭೂ, ನೀಲ, ವಿಮಲ ಮೊದಲಾದಂಥವರು ರಾಮನಿಗಾಗಿಯೇ ಜನ್ಮ ತಾಳಿದವರಂತ ಅವರು. ಅದಲ್ಲದೆ ಮತ್ತು 128 ಜನ ಕನ್ಯಾಮಣಿಯರು, ಇವರನ್ನೆಲ್ಲ ರಾಮ ಮದುವೆ ಆಗಿದ್ದ ಅಂತ ಒಂದು ಮಾತು ಅಲ್ಲಿ ಕೇಳ್ತೀವಿ. ಏಕಪತ್ನಿ ವ್ರತಸ್ಥನಾದ ರಾಮನು ಕೂಡ ಸೀತೆಯ ಅನುಜ್ಞೆಯನ್ನು ಪಡ್ಕೊಂಡು ಇವರನ್ನೆಲ್ಲ ಮದುವೆ ಆದ. ಯಾರ ಸಮ್ಮುಖದಲ್ಲಿ? ವಸಿಷ್ಠ ವಾಮದೇವಾದಿಗಳಲ್ಲಿ. ಅವರೇ ಅಲ್ಲಿದ್ರು, ಅವ್ರ ಸಮ್ಮುಖದಲ್ಲೇ ಮದುವೆ ಆದ. ತತ ಸೀತಾಜ್ಞೆಯ ರಾಮ ಪಾಣಿನ್ ಗೃಹನ್ ಸ್ವಪಾಣಿನ ಏಕಪತ್ನಿ ವ್ರತ. ದುರ್ವಾಸ ರಾಮಾಯಣನು ರಾಮನನ್ನು ಏಕಪತ್ನಿ ವ್ರತ ಅಂಥದ್ದು ಹೌದು, ಆದರೆ ಅದಕ್ಕೆ ತಾತ್ಪರ್ಯ ಬೇರೆ. ಇಷ್ಟೆಲ್ಲ ಜನ ಪತ್ನಿಯರು ಆತನಿಗೆ ಇದ್ರು ಅಂತದು ಒಪ್ಪುತ್ತದೆ. ಪೃಥಕ್ 16 ಸಂಖ್ಯಾಕ 16 ಜನರನ್ನು ಆ ರಾಜರು ಮದುವೆ ಮಾಡಿಕೊಟ್ರು. ಅದಲ್ಲದೆ 120 ಜನ ಮತ್ತು ಬೇರೆ ಪತ್ನಿಯರು ಕೂಡ ಇದ್ರು. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಡೆ ಇದೆ, ಬ್ರಹ್ಮ ನಾರದ ಸಂವಾದ ಅಂತಿದೆ. ಶ್ರೀ ಭೂ ನೀಲಾದಿ ಸಹಿತಂ ಶ್ರೀರಾಮಂ ಜಗದೀಶ್ವರಂ ಪತ್ನಿ ಶತ ಸಮಾಯುಕ್ತಂ. 100 ಜನ ಪತ್ನಿಯರಂತವನಿಗೆ. ಇನ್ನು ವಾಲ್ಮೀಕಿ ಚರಿತ್ರೆ ಅಂತ ಇದೆ ಮತ್ತೊಂದು ಕಡೆ, ಎಲ್ಲೋ ಒಂದು ಕಡೆ. ಕೋಸಲ ದೇಶ ಮೊದಲಾದಂಥ ಕೆಲವು ದೇಶದ ರಾಜರು, ದಕ್ಷಿಣ ದೇಶದ ಕೆಲವು ರಾಜರು, ಅವರೆಲ್ಲ ಬಾಂಧವ್ಯವನ್ನು ವೃದ್ಧಿ ಮಾಡುವ ಸಲುವಾಗಿ, ಅಯೋಧ್ಯ ಸಾಮ್ರಾಜ್ಯದ ಜೊತೆಗೆ ತಮ್ಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳುವ ಸಲುವಾಗಿ ರಾಮನಿಗೆ ತಮ್ಮ ಕನ್ಯೆಯರನ್ನು ಮದುವೆ ಮಾಡಿಕೊಟ್ರು ಅಂತ. ಹಾಗೆ ಸ್ಕಂದ ಪುರಾಣದ ಬ್ರಹ್ಮಕಾಂಡದಲ್ಲಿ ಒಂದು ಕಡೆ, ಅದು ಸ್ವಯಂ ಮಹಾವಿಷ್ಣುವೇ ಬ್ರಹ್ಮನಿಗೆ ಹೇಳಿದ ಮಾತು. ನಾನು ರಾಮನಾಗಿ ಜನ್ಮ ತಾಳಿ ಅಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನ ಮುಂಚಿತವಾಗಿ ನಿನಗೆ ಈಗಲೇ ಹೇಳ್ತೇನೆ ಕೇಳು ಅನ್ನಂತೆ ಬ್ರಹ್ಮನಿಗೆ. ನನಗಲ್ಲಿ ಕೌಶಿಕ ಮುನಿ ಅಂದರೆ ವಿಶ್ವಾಮಿತ್ರನ ಸಮಾಗಮ ಆಗ್ತದೆ, ಅಯೋಧ್ಯೆಯನ್ನು ಶಾಪದಿಂದ ಮುಕ್ತವನ್ನಾಗಿ ಮಾಡ್ತೀನಿ, ಆಮೇಲೆ ಲಕ್ಷ್ಮಣನ ಜೊತೆಗೆ ಮಿಥಿಲಾ ನಗರಕ್ಕೆ ಹೋಗ್ತೀನಿ, ಅಲ್ಲಿ ಧನುರ್ಭಂಗ ಆಗ್ತದೆ, ಅಯೋನಿಜಳಾದಂತಹ ಸೀತೆಯನ್ನು ಮದುವೆ ಆಗ್ತೀನಿ, ನನ್ನ ಅನುಜರಿಗೂ ಕೂಡ ಅಲ್ಲೇ ಮದುವೆ ಆಗ್ತದೆ, ಮತ್ತು ಮುಂದೆ ಪರಶುರಾಮನ ಜೊತೆಗೆ ನನಗೆ ಭೇಟಿ ಆಗ್ತದೆ, ಪರಶುರಾಮನ ಜೊತೆ ನಾನು ದ್ವಂದ್ವ ಯುದ್ಧ ಮಾಡ್ತೀನಿ, ಮುಂದೆ ಅಯೋಧ್ಯೆಗೆ ಪ್ರಯಾಣ ಮಾಡ್ತೀನಿ, ಅಲ್ಲಿ ನನ್ನ ಸೋದರ ಮಾವ ಅಯೋಧ್ಯೆಗೆ ಬರ್ತಾನೆ, ಭೂ ನೀಲ ಮೊದಲಾದಂಥ 128 ಜನ ಕನ್ಯೆಯರ ಜೊತೆಗೆ ನನಗೆ ಮದುವೆ ಆಗ್ತದೆ. ಸೀತೆ ಒಬ್ಬಳು ಸೇರಿ 129. ಶಂಬರಾಸುರನ ಮಗ ಒಬ್ಬ ರಾಕ್ಷಸ ಇದ್ದಾನೆ, ಅವನ ವಿನಾಶವನ್ನು ಕೂಡ ನಾನು ಮಾಡ್ತೇನೆ. ಅದೆಲ್ಲಿ ಅಂತ ಅದೆಲ್ಲ ಮುಂದೆ ಬರಬೇಕು. ಮುಂದೆ ನಾನು ಕಾಡಿಗೆ ಹೋಗ್ತೇನೆ, ಅದೆಲ್ಲ ಲೀಲೆಯನ್ನು ಆತ ಹೇಳ್ತಾ ಹೋದ. ಪಂಚರಾತ್ರ ಆಗಮದಲ್ಲಿ ಬರುವಂತಹ ಪದ್ಮ ಸಂಹಿತ ಅನ್ನೋ ಒಂದು ಕಡೆ ಹೀಗೊಂದು ಕಡೆ ಇದೆ. ಚಂದ್ರನಂತೆ ಸುಂದರವಾದಂತಹ ಸೀತಾ, ಭೂಮಿ, ನೀಲ, ವಿಮಲ, ಉತ್ಕರ್ಷಿಣಿ ಮೊದಲಾದ 129 ಜನ ಪತ್ನಿಯರು ರಾಮನಿಗಿದ್ರು ಅಂತ. ಇತ್ಯಾದಿ ಪುಣ್ಯ ನಾರೀಣಾಂ 9 ಶತಂ. ವಿಂಶ ಅಂದ್ರೆ 20, ನವ ಅಂದ್ರೆ 9, ಶತ ಅಂದ್ರೆ 100. 129 ಜನ ಪತ್ನಿಯರು ಆತನಿಗಿದ್ರು ಅಂತ. ಬ್ರಹ್ಮಖಂಡ, ಇದು ಒಂದು ಬ್ರಹ್ಮ ವಿಷ್ಣು ಸಂವಾದ ಇದು.
ಶ್ರೀರಾಮನ ಪತ್ನಿಯರು ಆತನಿಗೆ ಚಾಮರಗಳನ್ನು ಹಿಡಿದು ಆತನ ಸೇವೆ ಮಾಡ್ತಾರೆ. ಅನೇಕ ಜನ ಅಪ್ಸರೆಯರು ಮೊದಲಾದವರು ಕೂಡ ಆತನ ಪತ್ನಿಯರಾಗಿ ಅವತರಿಸಿರ್ತಾರೆ. ಮತ್ತೊಂದು ಕಡೆ ಅಗಸ್ತ್ಯ ರಾಮಾಯಣದಲ್ಲಿ ಬರುವಂತೆ ರಾಮ ಹೀಗೆ ತನ್ನ ಕೌಸಲ್ಯಗೆ ಹೇಳಿದೆ, ತನ್ನ ತಾಯಿಯಾದ ಕೌಸಲ್ಯಗೆ ಕೈಕೈಯ ಸೂಚನೆಯಂತೆ ಅರಣ್ಯಕ್ಕೆ ಹೊರಲಿಕ್ಕೆ ತಯಾರಾಗಿದ್ದ. ಆತ ಹೀಗೆ ಹೇಳಿದಂತೆ, ನಾನು ಇವತ್ತು ವನವಾಸಕ್ಕೆ ಹೋಗೋನಿದ್ದೇನೆ, ನನ್ನ ಪತ್ನಿಯರೇನಿದ್ದಾರೆ ನಿನ್ನ ಸೇವೆ ಮಾಡ್ತಿರ್ತಾರೆ, ನಿನಗೆ ಸೇವೆಗೇನು ಕೊರತೆ ಆಗೋದಿಲ್ಲ, ನನ್ನ ಪತ್ನಿಯರಿರ್ತಾರೆ, ಅವರು ಸೇವೆ ಮಾಡ್ತಾರೆ. ಪತ್ನಿಯರು ಅಂತ ಬಹುವಚನ ಪ್ರಯೋಗ ಮಾಡಿದ್ದರಿಂದ ಸೀತೆ ಒಬ್ಬಳನ್ನೇ ತಾನು ಕರ್ಕೊಂಡು ಉಳಿದ ಪತ್ನಿಯರನ್ನು ಅಲ್ಲೇ ಇಟ್ಟು ತಾಯಿಯ ಸೇವೆ ಮಾಡಿ ಅಂತ ಅವರಿಗೆ ನಿರ್ದೇಶನ ಮಾಡಿ ಹೋಗಿದ್ದ. ಮತ್ತೊಂದು ವಾಸಿಷ್ಠ ರಾಮಾಯಣ ಅಂತ ಇನ್ನೊಂದು ರಾಮಾಯಣ ಇದೆ. ಕೃಷ್ಣೋಷ್ಟಮಹಿಷಿ ಭರ್ತ ಷೋಡಶಸ್ತ್ರೀ ಸಹಸ್ರಶಕಃ ಅನಾದಿ ಬ್ರಹ್ಮಚಾರಿ ಇತಿ ಯಥಾ ವಿಜ್ಞಾಯತೆ ನರೈಃ ತಥೈವ ರಾಮೋ ವಿಶ್ವಾತ್ಮ ಸಚ್ಚಿದಾನಂದ ರೂಪಭೃತ ಬಹುಸ್ತ್ರೀಕೋಪಿ ಧರ್ಮಾತ್ಮ ಹಿ ಏಕಪತ್ನಿ ವೃತೋಭವತ್. 16,108 ಜನ ಪತ್ನಿಯರು ಕೃಷ್ಣನಿಗಿದ್ರೂ ಕೂಡ ಅವನನ್ನ ಅನಾದಿ ಬ್ರಹ್ಮಚಾರಿ ಕೃಷ್ಣಾವ್ಯಸನ ಕರ್ಷಕ ಅಂತ ಕೃಷ್ಣ ಸ್ತೋತ್ರ ಶತನಾಮದಲ್ಲಿ ಹೇಗೆ ಅವನನ್ನು ಸ್ತೋತ್ರ ಮಾಡ್ತಾರೆ, ಅದರಂತೆ ರಾಮನು ಕೂಡ ಜ್ಞಾನಾನಂದಾತ್ಮಕವಾದ ಶರೀರವನ್ನು ತಾಳಿ ಜಗತ್ತಿನ ಅವತಾರ ಮಾಡಿದ. ಬಹುಸ್ತ್ರೀಕೋಪಿ ಅನೇಕ ಜನ ಸ್ತ್ರೀಯರು ಆತನಿಗೆ ಪತ್ನಿಯರಾಗಿದ್ದರು. ಅವನಿಗೆ ಏಕಪತ್ನಿ ವೃತಸ್ಥ ಅಂತ ಹೆಸರಿದೆ. ಯಾಕೆಂದ್ರೆ ಅದು ಮಹಿಮೆ ಆದ್ದರಿಂದ. ಅದು ಆತನ ದೋಷ ಏನಲ್ಲ, ಕೃಷ್ಣನಿಗಾಗಲಿ ರಾಮನಿಗಾಗಲಿ ಯಾವುದು ಕೂಡ ದೋಷ ಅಲ್ಲ ಅಂತ ಹೀಗೆ ಅವರು ಪ್ರಶ್ನೆ ಮಾಡುವವರು ಹೀಗೆ ಪ್ರಶ್ನೆ ಮಾಡ್ತಾರೆ. ಕೆಲವರು ಅದ್ರ ಬಗ್ಗೆ ನಂಬುವುದು ಕೂಡ ನಂಬುತ್ತಿರಬಹುದು. ಆದರೆ ಅದನ್ನ ಹೆಚ್ಚು ನಾವು ಬೆಳೆಸಿ ಆ ಚರ್ಚೆಯನ್ನು ಹೆಚ್ಚು ಬೆಳೆಸೋದಕ್ಕೇನು ಆಧಾರ ಇಲ್ಲ. ಯಾಕೆಂದ್ರೆ ನ ಸೀತಾಯ ಪರಾಂ ಭಾರ್ಯಾಂ ಒವ್ರೇ ಸ ರಘುನಂದನ ಯಜ್ಞೇ ಚ ಪತ್ನ್ಯರ್ಥಂ ಜಾನಕಿ ಕಾಂಚನಿ ಭವೇತ್. ಉತ್ತರಕಾಂಡದಲ್ಲಿ ರಾಮ ಅಶ್ವಮೇಧಯಾಗವನ್ನು ಮಾಡುವಾಗ ಬರೋ ಶ್ಲೋಕ ಅದು. ಸೀತೆಯಲ್ಲದೆ ಬೇರೆ ಯಾವ ಪತ್ನಿಯನ್ನು ಆತ ಅಪೇಕ್ಷಣೆ ಪಡಲಿಲ್ಲ ಅಂತ ಇದು ಮಾತಿದೆ. ಹಾಗಾಗಿ ಸೀತೆಯದ್ದೇ ಆದ ಬಂಗಾರದ ಪ್ರತಿಮೆಯನ್ನು ಆತ ಇಟ್ಕೊಂಡು ಅಶ್ವಮೇಧಯಾಗ ಮಾಡಿದ್ನೇ ಹೊರತು ಬೇರೆ ಪತ್ನಿಯನ್ನು ಸ್ವೀಕಾರ ಮಾಡಲಿಲ್ಲ. ಒಂದು ವೇಳೆ ಇದ್ದಿದ್ರೆ ವಾಲ್ಮೀಕಿ ರಾಮಾಯಣ ಆ ಹೆಸರನ್ನು ಹೇಳ್ತಿತ್ತು. ಹೇಳಿಲ್ಲ, ಅದರಿಂದ ಆ ಪತ್ನಿಯರು ಇಲ್ಲ ಅಂತ ಅನ್ನೋದು ಅದರ ಅಭಿಪ್ರಾಯ. ವಾಲ್ಮೀಕಿ ನಂತರ ಬಂದವನು, ಈ ಆಚಾರ್ಯ ಮಧ್ವರು ಎಲ್ಲರಿಗಿಂತ ಮೊದಲೇ ಬಂದವನು ಭಾಸ ಅಂತ ಕವಿ, ಕಾಳಿದಾಸನಿಗಿಂತ ಮೊದಲು ಆತ. ಅವನು ಕೂಡ ವಾಲ್ಮೀಕಿ ರಾಮಾಯಣವನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು ನಾಟಕ ರಚನೆ ಮಾಡಿದ್ದಿದೆ. ಆದರೆ ಆತನು ಕೂಡ ರಾಮನಿಗೆ ಬೇರೆ ಪತ್ನಿಯ ಹೆಸರನ್ನು ಹೇಳಲಿಲ್ಲ. ಮುಂದೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ತಮ್ಮ ಅನೇಕ ಸ್ತೋತ್ರ ಗ್ರಂಥಗಳ ಮೂಲಕ ಸಂಸ್ಕೃತ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರು ಯಾರೂ ಕೂಡ ಇದನ್ನು ಹೇಳಲಿಲ್ಲ. ಅದಲ್ಲದೆ ರಾಮಾಯಣ ಭಾರತದಲ್ಲಿ ಮಾತ್ರ ಪ್ರಚಲಿತ ಇರೋದಲ್ಲ, ಇಂಡೋನೇಷ್ಯಾದಲ್ಲಿ, ಜಾವಾದಲ್ಲಿ, ಸುಮಾತ್ರಾದಲ್ಲಿ, ಬಾಲಿ, ಭಾರತದ ಪೂರ್ವಕ್ಕಿರುವಂಥ ದೇಶಗಳಿವೆಲ್ಲ, ಅಲ್ಲೆಲ್ಲ ಕಡೆ ಕೂಡ ರಾಮಾಯಣ ಇವತ್ತು ಪ್ರಚಲಿತವಾಗಿದೆ. ರಾಮಾಯಣವನ್ನು ಆಧರಿಸಿಕೊಂಡ ನಾಟಕಗಳು ಇವತ್ತು ನಡೀತವೆ. ಅಲ್ಲೆಲ್ಲೂ ಕೂಡ ರಾಮನಿಗೆ ಬಹುಪತ್ನಿತ್ವ ಇದ್ದಂಥ ಪ್ರಸಿದ್ಧಿ ಅಲ್ಲಿ ಕಾಣೋದೇ ಇಲ್ಲ. ಹಾಗಾದರೆ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು ಕಡೆ ರಾಮನ ಉತ್ತಮರಾದ ಸ್ತ್ರೀಯರು ಅಂತ ಹೀಗೆಲ್ಲ ಬಂತಲ್ಲ ಅಂತಂದ್ರೆ, ಸ್ತ್ರೀಯರು ಅಂತ ಬಂದಿರಬಹುದು, ಅವರೆಲ್ಲ ಆತನಿಗೆ ಆಪ್ತರಾದವರು, ಸಖಿಯರಾದವರು ಇದ್ದಿರಬಹುದು, ಕೆಲವರು ಸ್ನೇಹಿತರಾದವರು ಇದ್ದಿರಬಹುದು, ಅವನ ಪರಿಚಾರಕರಾದವರು ಇದ್ದಿರಬಹುದು. ಪತ್ನಿ ಅಂತ ಮಾತು ನಿರ್ದಿಷ್ಟವಾಗಿ ಬರದೆ ಅವರೆಲ್ಲ ರಾಮನ ಪತ್ನಿಯರಾಗಿದ್ರು ಅನ್ನೋದು ವಾಲ್ಮೀಕಿ ಅಭಿಪ್ರಾಯ ಅಂತ, ಆ ಅಭಿಪ್ರಾಯವನ್ನು ಬಲಾತ್ಕಾರವಾಗಿ ವಾಲ್ಮೀಕಿಯ ಮೇಲೆ ಹೇರೋದೇನಿದೆ ಅದು ಸರಿಯಾಗಿ ಸೇರೋದಿಲ್ಲ. ಸೀತೆಯ ಪರಿವಾರಕ್ಕೆ ಸೇರಿದವರು, ಸೀತೆಯ ಪರಿವಾರಕ್ಕೆ ಸೇರಿದವರಾದ್ರಿಂದ ಅವರು ರಾಮನಿಗೆ ಹಾಗೆ ಸೇವೆ ಮಾಡ್ತಿದ್ರು. ಮತ್ತು ಆನಂದ ರಾಮಾಯಣದಲ್ಲಿ ಕೂಡ ಅದೆಲ್ಲ ಸ್ಪಷ್ಟವಾಗಿದೆ. ಅನೇಕ ಜನ ಸ್ತ್ರೀಯರು ರಾಮನ ಬಳಿಗೆ ಬಂದು ಆತನನ್ನ ಬೇಡಿಕೊಂಡಿದ್ರು ತಮ್ಮನ್ನು ಸ್ವೀಕಾರ ಮಾಡಬೇಕಂತೇಳಿ. ಆದರೆ ರಾಮ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಈ ಅವತಾರದಲ್ಲಿ ನಾನು ನಿಮ್ಮನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ ಅಂತ ಮುಂದೆ ಆನಂದ ರಾಮಾಯಣದಲ್ಲೇ ಬರ್ತದೆ. ಹಾಗಾಗಿ ಬಹುಪತ್ನಿಕತ್ವ ರಾಮನಿಗೇನಿದೆ ಅದನ್ನ ಒಪ್ಪುವಂಥದ್ದು ವಾಲ್ಮೀಕಿಗೆ ಅಭಿಪ್ರೇತ ಅಂತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಈ ಉಳಿದ ವಾಸಿಷ್ಠ ರಾಮಾಯಣ, ಅಗಸ್ತ್ಯ ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ ಹಾಗೆ ರಾಮ ಬಹುಪತ್ನೀಕನಾಗಿದ್ದ ಅಂತಿದೆಯಲ್ಲ, ದುರ್ವಾಸ ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ ಅಂತಂದ್ರೆ
ಆ ವಾಲ್ಮೀಕಿ ರಾಮಾಯಣಕ್ಕೆ ಮತ್ತು ದುರ್ವಾಸ ರಾಮಾಯಣ ಇತ್ಯಾದಿಗಳನ್ನು ಹೊಂದಿಸಿ ನೋಡಿ ಅರ್ಥ ಮಾಡಬೇಕು. ಅಧ್ಯಾತ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ವಸಿಷ್ಠ ರಾಮಾಯಣ, ದುರ್ವಾಸ ರಾಮಾಯಣ, ಅಗಸ್ತ್ಯ ರಾಮಾಯಣ ಇದನ್ನೆಲ್ಲ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವ ಪರಮಾತ್ಮನ ರಹಸ್ಯವನ್ನು ಎಲ್ಲಿ ಹೇಳಿರ್ತಾರೆ ಆ ರಹಸ್ಯವನ್ನು ಆ ಗ್ರಂಥಗಳ ಮೂಲಕ ತೆಗೆದುಕೊಳ್ಬೇಕೇ ಹೊರತು ಕಥಾಭಾಗಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ರಾಮಾಯಣಕ್ಕೆ ವಿರುದ್ಧವಾಗಿ ಎಲ್ಲಾದ ಅಂಶ ಬಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳದೇ ಇರುವಂಥ ಅಂಶ ಬಂದರೆ ಅದನ್ನು ಸ್ವೀಕಾರ ಮಾಡಬಹುದು. ಅದಕ್ಕೆ ವಿರುದ್ಧವಾಗಿ ಅಂಶ ಎಲ್ಲಾದರೂ ಬಂದರೆ ಅದನ್ನು ಸ್ವೀಕಾರ ಮಾಡಬಾರದು ಅಂತ ಅದರ ಅಭಿಪ್ರಾಯ. ಮತ್ತೆ ವಾಲ್ಮೀಕಿಗೆ ಸಮಕಾಲೀನಾದವನು, ರಾಮನಿಗೆ ಸಮಕಾಲೀನಾದವರು ವಾಲ್ಮೀಕಿ ಋಷಿಗಳು. ಹಾಗಾಗಿ ಎಲ್ಲರೂ ಅವರ ಅಭಿಪ್ರಾಯ ಸ್ವೀಕಾರ ಮಾಡಬೇಕೇ ಹೊರತು ಉಳಿದವರು ಯಾರು ಕೂಡ ಯಾರು ಬೇರೆ ಪತ್ನಿಯರಿದ್ರು ಅಂತ ಅನ್ನೋದನ್ನು ಸ್ವೀಕಾರ ಮಾಡಬಾರ್ದು. ಭೂ, ನೀಲ, ವಿಮಲ, ಉತ್ಕರ್ಷಿಣಿ, ಈಶಾನ, ಜ್ಞಾನಕ್ರಿಯಾ ಇವರೆಲ್ಲ ವೈಕುಂಠದಲ್ಲಿ ರಾಮನ ಸೇವಕಿಯರು, ಶ್ರೀಮನ್ನಾರಾಯಣನ ಚಾಮರ ಸೇವಕಿಯರಾದವರು. ಈ ರಾಮ ಅವತಾರ ಮಾಡಿ ಬಂದಾಗಲೂ ಕೂಡ ಆತನ ಚಾಮರ ಸೇವೆ ಮಾಡ್ತಿದ್ರೆ ಹೊರತು ಆತನಿಗೆ ವಾಸ್ತವಿಕವಾಗಿ ಅವರು ಯಾರೂ ಕೂಡ ಪತ್ನಿಯರಾಗಿದ್ದಿಲ್ಲ. ಮಹಾಲಕ್ಷ್ಮಿಯ ಅಂಶದಿಂದ ಹುಟ್ಟಿದಂತಹ ಶಕ್ತಿಗಳವರು. ಅವರು ರಾಮನ ಸೇವೆ ಮಾಡ್ತಾರೆ ಹೊರತು ರಾಮನ ಪತ್ನಿಯರು ಅಂತ ಹೀಗೆ ಅರ್ಥವನ್ನು ಮಾಡುವುದು ಅಷ್ಟು ಉಚಿತವಾಗಿ ಕಾಣುವುದಿಲ್ಲ ಅಂತ ಅದನ್ನು ಹೇಳ್ತಾರೆ. ಮತ್ತೆ ಯಜ್ಞದಲ್ಲಿ ಒಬ್ಬಳೇ ಪತ್ನಿ ಇದ್ದರೆ ಅದರ ಮೂಲಕವಾಗಿ ಯಜ್ಞ ನಡೆಯೋದಿಲ್ಲ. 3 ಜನ ಪತ್ನಿಯರು ಇದ್ದೇ ಇರಬೇಕು ಅಂತ ಹೇಳಿದಾರಲ್ಲ ಅಂತಂದ್ರೆ ಅದಕ್ಕೆ ಹೀಗೆ ಅರ್ಥ ಹೇಳ್ತಾರೆ. ಈ ಅನೇಕ ಜನ ಪತ್ನಿಯರು ಇರಬೇಕು ಅಂತ ಅನ್ನೋದು ಉಳಿದ ಯಾರು ಋಷಿಗಳು ಅಥವಾ ರಾಜರು ಅಶ್ವಮೇಧ ಯಾಗ ಮಾಡಿದಾಗ ಅವರೆಲ್ಲ ವಿಧಿ ನಿಯಮಗಳಿಗೆ ಒಳಪಟ್ಟವರು. ಶಾಸ್ತ್ರದ ನಿಯಮಗಳನ್ನು ಅನೂಚಾನವಾಗಿ ಸ್ವಲ್ಪವೂ ತಪ್ಪದಂತೆ ಆಚರಣೆ ಮಾಡಬೇಕಾದವರು ಅವರಿಗೆ ಈ ನಿಯಮಗಳು ಅನ್ವಯ ಆಗ್ತವೆ ಹೊರತು ಸ್ವಯಂ ಭಗವಂತನಾದವನಿಗೆ, ಅವನು ಜಗತ್ತಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕಾಗಿ ಅವತಾರ ಮಾಡಿದವನು, ಅವನಿಗೆ ಇಷ್ಟು ಜನ ಪತ್ನಿಯರು ಇರಲೇಬೇಕು, ಇದ್ರೆ ಆತ ಅಶ್ವಮೇಧ ಯಾಗ ಮಾಡಬೇಕು, ಅಶ್ವಮೇಧ ಯಾಗ ಮಾಡುವಾಗ ಹೀಗೆ ಮಾಡಬೇಕು ಅನ್ನುವಂಥ ಯಾವ ನಿಯಮನೂ ಆತನಿಗಿಲ್ಲ. ನಾವು ಕೃಷ್ಣನ ಚರಿತ್ರೆ ಶ್ರವಣ ಮಾಡುವಾಗ ಅದನ್ನೊಂದು ಶ್ರವಣ ಮಾಡಿದ್ವಿ. ಉಳಿದವರು 12 ವರ್ಷ ಕಾಲ ಮಾಡುವಂಥ ಒಂದು ಯಜ್ಞವನ್ನು ಒಂದೇ ದಿವಸದಲ್ಲಿ ಕೃಷ್ಣ ಮಾಡಿದ್ದ ಅಂತ ಓದಿದ್ವಿ. ಹಾಗೆ ಬೇರೆಯವರು ಏನಾದ್ರೂ ಒಂದೇ ದಿವಸದಲ್ಲಿ ಮಾಡ್ತೀವಿ ಅಂತ ಹೋದರೆ ಅದು ಅವರಿಗೆ ಪಾಪದಾಯಕ ಆಗಿತ್ತು. ಒಂದೇ ದಿವಸದಲ್ಲಿ 12 ವರ್ಷದ ಕಾಲ ಮಾಡಬೇಕಂತ ಯಜ್ಞವನ್ನು ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದೇ ಇಲ್ಲ. ಆದರೆ ತಾನು ಸರ್ವ ಸಮರ್ಥ ಅನ್ನೋದನ್ನು ತೋರಿಸಲಿಕ್ಕಾಗಿ ಈ ರೀತಿಯಾಗಿ ಉಳಿದವರಿಗೆ ಸಾಧ್ಯ ಆಗದೇ ಇರುವಂಥ ಕೆಲಸಗಳನ್ನು ಆತ ಮಾಡ್ತಾನೆ. ಈ ಮೀಮಾಂಸಕರು ಅಂತ ಏನಿದ್ದಾರಲ್ಲ ಅವರು ಯಜ್ಞದ ಭಾಗಗಳನ್ನು ಮತ್ತು ವೇದದ ಪರಮ ತಾತ್ಪರ್ಯ ಏನಿದೆ, ವೇದಕ್ಕೆ ಮುಖ್ಯ ಅಭಿಪ್ರಾಯ ಕರ್ಮದಲ್ಲೇ ತಾತ್ಪರ್ಯ ಅಂತ ಹೋಗ್ತಾರೆ ಅವರು. ಕರ್ಮೇತಿ ಮೀಮಾಂಸಕ ಅಂತ ಮೊನ್ನೆ ಒಂದು ಶ್ಲೋಕ ಹೇಳಿದ್ದೆ. ವೇದಾಂತಿಗಳ ಅನುಸಾರವಾಗಿ ಬ್ರಹ್ಮನೇ ಪರತತ್ವ, ಮೀಮಾಂಸಕರಿಗೆ ಅನುಸಾರವಾಗಿ ಕರ್ಮವೇ ಮುಖ್ಯ. ಆ ಕರ್ಮವೇ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅಂತ ಹೀಗೇನೋ ಒಂದು ಶ್ಲೋಕ ಹೇಳಿದ್ದಿಲ್ಲ ಮೊನ್ನೆ. ಆ ಮೀಮಾಂಸಕರ ಪ್ರಕಾರ ಈ ರಾಮ ಮಾಡಿದಂಥ ಅಶ್ವಮೇಧ ಯಾಗ ಅಥವಾ ಪಂಚಪಾಂಡವರು ಮಾಡಿದಂಥ ಅಶ್ವಮೇಧ ಯಾಗ ಈ ಎಲ್ಲದ ಕಥಾ ವಿವರಗಳನ್ನು, ಸೂಕ್ಷ್ಮ ಅಂಶಗಳನ್ನು ಅವರು ಪ್ರಮಾಣವಾಗಿ ಒಪ್ಪೋದೇ ಇಲ್ಲ ಅಂತವ್ರು. ಯಾಕೆಂದ್ರೆ ಸ್ತ್ರೀಗೆ ಒಬ್ಬಳೇ ಪತಿ ಇರಬೇಕು ಅಂತ ಶಾಸ್ತ್ರದ ಮಾತಿದೆ. ಹಾಗಾಗಿ ದ್ರೌಪದಿಗೆ ಪಂಚಪಾಂಡವರು ಪತಿಗಳಾಗಿದ್ದು ಅನ್ನೋ ಮಾತನ್ನೇ ಅವ್ರು ಒಪ್ಪೋದಿಲ್ಲ ಅಂತ ಆ ಮೀಮಾಂಸಕರು. ಅರ್ಜುನನೊಬ್ಬನೇ ಪಾಂಚಾಲಿಯನ್ನು ಮದುವೆ ಆಗಿದ್ದ, ಉಳಿದ 4 ಜನ ಪಾಂಡವರು ದೃಪದನ ಐಶ್ವರ್ಯವನ್ನು ಹಂಚಿಕೊಂಡಿದ್ರೆ ಹೊರತು ಆ ದೃಪದನ ಒಬ್ಬಳೇ ಮಗಳನ್ನು ಹಂಚಿಕೊಂಡಿರಲಿಲ್ಲ ಅಂತ ಅವರ ಅಭಿಪ್ರಾಯ. ಹೀಗೆ ಶಾಸ್ತ್ರದ ಬೇರೆ ಬೇರೆ ಸಂಪ್ರದಾಯಗಳೇನಿದೆ ಅದರಲ್ಲಿ ನಾನಾ ಥರದ ಮಾತುಗಳನ್ನು ಹೇಳ್ತದೆ. ರಾಮ ಒಬ್ಬಳೇ ಪತ್ನಿಯನ್ನು ಇಟ್ಕೊಂಡು ಕೂಡ ಅಶ್ವಮೇಧ ಯಾಗ ಮಾಡಿದ್ದೇನಿದೆ ಸರ್ವ ಸಮರ್ಥ ಆದ್ರಿಂದ ಈಶ್ವರ ಆದ್ರಿಂದ ಅವನಿಗದು ಬಾಧಕ ಅಲ್ಲ ಅಂತ ನಾವು ಉಪಸಂಹಾರ ಮಾಡಿಕೊಂಡು ಒಬ್ಬಳೇ ಪತ್ನಿ ಆತನಿಗಿದ್ದು ಅಂತ ಅನ್ನೋದು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ವಾಲ್ಮೀಕಿ ಅವರೆಲ್ಲರಿಗೂ ಕೂಡ ಅಭಿಪ್ರೇತ ಆಗಿತ್ತು ಅನ್ನೋದನ್ನ ಈ ಮೂಲಕದಲ್ಲಿ ನಾವು ನಿರ್ಣಯ ಮಾಡ್ಕೊಳ್ಬೇಕು.